ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ನಮ್ದು ಟಿ ಟಿ ಪಿ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಹೊಸ ಗೆಸ್ಟ್ ಬಂದಾರ. ನಮ್ ಭರತ್ ಮೋರೆ, ನಮ್ ಕ್ಲೋಸ್ ಫ್ರೆಂಡ್ ಭರತ್ ಮೋರೆ ಅಂಡ್ ಡೈ ಹ್ಯಾರ್ಡ್ ಎಂ ಐ ಫ್ಯಾನ್. ಇವತ್ತು ಕರ್ಕೊಂಡವ್ರನ್ನ ಇವತ್ತು ನಮ್ದು ಆರ್ ಸಿ ಬಿ ಗೆದ್ದತ್ಲ ಮ್ಯಾಚ್ ನಿನ್ನೆ, ಅದ್ರ ಸಲುವಾಗಿ ಡಿಸ್ಕಷನ್ ಇವತ್ತು ಅವ್ರನ್ನ ಸೇರ್ಸ್ಕೊಂಡೆವು. ನೆಕ್ಸ್ಟ್, ನಿನ್ನೆ ಮ್ಯಾಚ್ ಅಂತೂ ಬೆಸ್ಟ್ ಆಯ್ತು. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತನೂ ಚಲೋ ಆಡ್ರ ಮ್ಯಾಚ್. 15 overs ಒಳಗೆ 200 ಚೇಸ್ ಮಾಡೋದು ಅಂದ್ರೆ ಏನು ಇದಿನಲ್ಲ, ಬಟ್ ಫಾಸ್ಟೆಸ್ಟ್ 200 ಚೇಸ್ ಆಗೈತೆ ನಿನ್ನೆ ಆರ್ ಸಿ ಬಿ ಕಡೆಯಿಂದ. ಬ್ಯಾಟಿಂಗ್ ವೈಸ್ ಅಂತೂ ಸಾಲ್ಟ್ ಒಬ್ಬಗ್ ಬಿಟ್ರೆ ಎಲ್ಲಾರು ಬೆಸ್ಟ್ ಬ್ಯಾಟಿಂಗ್ ಆಡ್ರು. ಜಿತೇಶ್ ಶರ್ಮಾ ಅದೇನ್ ಒಂದ್ ಸ್ವಲ್ಪ ಅದನ್ನ ರೇರ್ ಫೇಲ್ಯೂರ್. ಅದನ್ ಬಿಟ್ರೆ ಉಳ್ಕೆದ್ ಬ್ಯಾಟಿಂಗ್ ಎಲ್ಲ ಬೆಸ್ಟ್ ಆಗಿತ್ತು ಆರ್ ಸಿ ಬಿ. ಏನಿಲ್ಲ ದೋಸ್ತ, ನಿನ್ನೆ ಹದಿನೈದು ಓವರ್ 4 ಬಾಲ್ನಾಗ 203 ರನ್ ಚೇಸ್ ಮಾಡ್ತಾರಂದ್ರ ನಾ ಲಾಸ್ಟ್ ಎಪಿಸೋಡ್ ಒಳಗೆ ಹೇಳಿದ್ನಿ, ಆರ್ ಸಿ ಬಿ ಇಸ್ ಗೋಯಿಂಗ್ ಟು ವಿನ್ ಹ್ಯಾಂಡ್ಸ್ ಡೌನ್ ಅಂತ ಹೇಳಿ. ಅದ ಟೈಪ್ ಆಗೈತಿ. ನನ್ನ ಪ್ರಿಡಿಕ್ಷನ್ ಕರೆಕ್ಟ್ ಆಗೈತಿ. ನಾ ಇಲ್ಲೊಂದು ಬೋಲ್ಡ್ ಪ್ರಿಡಿಕ್ಷನ್ ಏನ್ ಮಾಡ್ತಾನೆ, ಆರ್ ಸಿ ಬಿ 14 ಮ್ಯಾಚ್ 14 ಗೆಲ್ತದೆ. ಅದಕ್ಕ ಅದು ನನ್ನ ಪ್ರಿಡಿಕ್ಷನ್. ಬೋಲ್ಡ್ ಪ್ರಡಿಕ್ಷನ್ ಅನ್ನಂಗಿಲ್ಲ, ಅದಕ್ಕ ಸ್ಟುಪಿಡ್ ಪ್ರಡಿಕ್ಷನ್ ಅಂತಾರು. ಇರ್ಲಿ, ಇಟ್ ಈಸ್ ಯುವರ್ ಪ್ರಡಿಕ್ಷನ್. ವಿಲ್ ಸಿ ವಿಲ್ ಸಿ ನಿನಗೆ ಒಂದು ನಾಲ್ಕೈದು ಮ್ಯಾಚ್ ಆಗಲಿ. ಟಾಸ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡತ್ತ ಅನ್ಸುತ್ತೆ ನಿನಗೆ ನಿನ್ನೆ ಮ್ಯಾಚ್ ಒಳಗೆ? ಟಾಸ್ ಆಕ್ಚುಲಿ ನಿನ್ನೆ ಅದ ಇರ್ರೆಸ್ಪೆಕ್ಟಿವ್ ಆಫ್ ಟಾಸ್ ಆರ್ ಸಿ ಬಿ ಗೆಲ್ಲೋದಿತ್ತ. ಸೊ ಅದೇನಿಲ್ಲ ನನಗೆ ಡಿಫ್ರೆನ್ಸ್. ನನಗ ಟಾಸ್ ಓಕೆ, ಬಟ್ ಎರಡು ಟೀಮ್ ಒಳಗೆ ಡಿಫ್ರೆನ್ಸ್ ಅನ್ಸಿದ್ ಬೌಲಿಂಗ್. ಎಸ್ ಆರ್ ಎಚ್ ಬೌಲಿಂಗ್ ನಾವು ಆಸ್ ಪ್ರಿಡಿಕ್ಟ್ ಮಾಡ್ದಂಗ ಬೌಲರ್ಸ್ ಯಾರು ಇಲ್ಲ ಎಸ್ ಆರ್ ಎಚ್ ಒಳಗ. ಎಸ್ ಆರ್ ಎಚ್ ಅವ್ರು ಗೆಲ್ಬೇಕಂದ್ರ ಮ್ಯಾಚ್ ಮಿನಿಮಮ್ 230 240 ಹೊಡೆದ್ರ ಅವ್ರು ಗೆಲ್ತಾರ. ಇಲ್ಲಾಂದ್ರೆ ಎಲ್ಲಾ ಟೀಮ್ ಜೊತೆ ಈಗ ನಿನ್ನೆ ಏನ್ ಆರ್ ಸಿ ಬಿ ಜೊತೆ ಹಾಲತ್ ಆಗೈತೆ ಅವ್ರದ್ದು, ಅದ ಹಾಲತ್ ಆಗೋದು. ಬರತ್ ಎಸ್ ಆರ್ ಎಚ್ ಬಾಲಿಂಗ್ ಒಳಗೆ ಐತೆ ಇಲ್ಲೋ ನೀ ಹೇಳು. ಇಲ್ಲ ಅವ್ರ ಬೌಲಿಂಗ್ದಾಗ ಅಷ್ಟೇನು ಡೆಪ್ತ್ ಇಲ್ಲ. ಇರೇನ ಹೇಳೋ ಪ್ರಕಾರ ಅವ್ರು ಮಿನಿಮಮ್ 230 ಮ್ಯಾಗ ಸ್ಕೋರ್ ಮಾಡಬೇಕು. 230 ಮಾಡಿದ್ರೆ 230 ಹೊಡ್ಸ್ಕೊತಾರ ಅವ್ರ. ಮಿನಿಮಮ್ ಹೇಳ್ತೇನೆ ನಾ, ಮಿನಿಮಮ್ 230 ಮ್ಯಾಗ್ ಅಂದ್ರೆ ಅಟ್ಲೀಸ್ಟ್ ಕ್ಲೋಸ್ ಫೈಟ್ ಆಗ್ಬೇಕಾದ್ರ ಮ್ಯಾಚ್. ಎವ್ರಿ ಟೈಮ್ ಎಲ್ಲಾರು ಏನ್ ಆರ್ ಸಿ ಬಿ ಗತೆ 15 ಓವರ್ಸ್ನಾಗ ಏನ್ ಮ್ಯಾಚ್ 200 ಚೇಸ್ ಮಾಡಕ್ ಆಗಂಗಿಲ್ಲ. ಎಮ್ಐದವ್ರು ಅದಾರ. ಎಮ್ಐದವ್ರ ಟೀಮ್ ನೋಡಿಲ್ಲ, ಬ್ಯಾಟಿಂಗ್ ಟೀಮ್ ಹೆಂಗೈತೆ ಆಯ್ತವ್ರ ಅದಾರ ಬೇರೆ, ಅವ್ರ ಅನ್ಕೋ ಹೊಡಿತಾರ, ಅದೇನಿಲ್ಲ. ನಾ ಓವರ್ ಆಲ್ ಎಲ್ಲಾ ಟೀಮ್ ಜೋಡಿ ಹೇಳ್ತೇನೆ ನಾ. ಓಕೆ. ನನಗೆ ಆಮೇಲೆ ನಿನ್ನೆ ಬೌಲಿಂಗ್ ಒಳಗ ಪ್ಯಾಟ್ ಕಮಿನ್ಸ್ ಬಂದ್ರೆ ಏನೋ ಒಂದಿಟ್ಟು ರೇಂಜಿಗೆ ಬರುತ್ತೆ ದೋಸ್ತ. ವಿತೌಟ್ ಪ್ಯಾಟ್ ಕಮಿನ್ಸ್ ಎಸ್ ಆರ್ ಎಚ್ ಬೌಲಿಂಗ್ ಇಸ್ ಶಿಟ್. ಅದಂತೂ ಖರೆ ಐತಿ. ವಿತೌಟ್ ಪ್ಯಾಟ್ ಕಮಿನ್ಸ್ ಯಾರು ಇಲ್ಲ. ಒಂದು ಜಯದೇವ್ ಉನ್ನತ್ಕಟ್ ಮೇಲನ ಅವ್ರು ಮೇಜರ್ಲಿ ಡಿಪೆಂಡ್ ಆಗಿರ್ಬೇಕಾಗತ್ತೆ. ಆಮೇಲೆ ಸ್ಪಿನ್ ಡಿಪಾರ್ಟ್ಮೆಂಟ್ನಾಗೂ ಯಾರು ಇಲ್ಲ. ಅವ ಹೊಸ ಹುಡುಗಿದ ನಿನ್ ಬಂದಿದ್ದ, ಅವ ಬಡ್ಸ್ಕೊಂಡನ. ಹರ್ಷ್ ಹ್ಮ್. ಸೊ ಸ್ಪಿನ್ ಡಿಪಾರ್ಟ್ಮೆಂಟ್ದಾಗ ಅವ್ರದ್ರೊಳಗೆ ಯಾರಿಲ್ಲ. ಬ್ಯಾಟಿಂಗ್ ಡೆಪ್ತ್ ಚಲೋ ಐತಿ, ಬಟ್ ನಿನ್ನೆ ಹೆಂಗ್ ಅಭಿಷೇಕ್ ಶರ್ಮಾಂದ್ ಫೇಲ್ಯೂರ್ ಎಲ್ಲೂ ಕಂಟಿನ್ಯೂ ಆಯ್ತು. ವರ್ಲ್ಡ್ ಕಪ್ನಾಗ ಏನ್ ಫೇಲ್ಯೂರ್ ಇತ್ತು ಅದ ಕಂಟಿನ್ಯೂ ಆಯ್ತು. ಟ್ರಾವೆಸ್ ಹೆಡ್ದು ಸೇಮ್, ಅವ್ ವರ್ಲ್ಡ್ ಕಪ್ನಾಗ ಆಡಿಲ್ಲ, ಇಲ್ಲೂ ಆಡ್ಲಿಲ್ಲ. ಅವ್ರಿಬ್ರು ಸ್ವಲ್ಪ ಹಿಂಗ ಫೇಲ್ ಆಗಕ್ ಸ್ಟಾರ್ಟ್ ಮಾಡ್ರಂದ್ರ ಎಸ್ ಆರ್ ಎಚ್ ಮುಂದೆ ಹೋಗಿ ಕಠಿಣ ಆಗೋದೈತಿ. ಅವರು ಟಾಪ್ 4 ಇಲ್ಲ ಬರೋದನ್ನ ಇದನ್ನ ಆಕೈತಿ. ಇಲ್ಲ ನೋಡುವ, ಅವ್ರು ಫೇಲ್ಯೂರ್ ಆಗೈತೆ ಅಂದ್ರೇನ 1-2 ಮ್ಯಾಚ್ ಆಗೋ ಓಕೆ. ಎಲ್ಲಾರು ಏನ 14 ಮ್ಯಾಚ್ ಆಡೋದಂಗ ಆಗಂಗಿಲ್ಲ. ಈ ಜಸ್ಟ್ ಸ್ಟಾರ್ಟಿಂಗ್. ಓಕೆ, ಅವ್ರದ ಖರೆ ಅವ್ರದ್ದು ವೀಕ್ ಪಾಯಿಂಟ್ ಐತಿ. ಓನ್ಲಿ ಅವ್ರದ್ದು ಬ್ಯಾಟಿಂಗ್ ಅಷ್ಟೇ ಚಲೋ ಐತಿ. ಈ ಒಂದು ಲಾಸ್ಟ್ ಸೀಸನ್ ನೋಡ್ರು ಅಷ್ಟೇನ್ ಬೌಲಿಂಗ್ ಅವ್ರದ್ದು ಇದಿರ್ಲಿಲ್ಲ, ಅಂದ್ರ ಸ್ಟ್ರೆಂತ್ ಇರ್ಲಿಲ್ಲ. ಪ್ಯಾಟ್ ಕಮಿನ್ಸ್ ಅಂತ ಬೌಲಿಂಗ್ ಅಷ್ಟೇ ಹೋದ ವರ್ಷ ಅಷ್ಟೇ ಚಲೋ ಆಗೈತಿ. ಈ ವರ್ಷ ಅವ್ನ ಮ್ಯಾಗ ಡಿಪೆಂಡೆಂಟ್ ಅಂದ್ರ ಓನ್ಲಿ ಬ್ಯಾಟಿಂಗ್ ಅವ್ರು ಎಷ್ಟು ಚೇಂಜ್ ಮಾಡ್ರು ಇಟ್ಸ್ ನಾಟ್ ಈಸಿ ಟು ವಿನ್ ದ ಮ್ಯಾಚಸ್. ಅದೊಂದು ಪಾಯಿಂಟ್ ಐತೆ ಅವ್ರದ. ಮತ್ತೆ ಫೇಲ್ಯೂರ್ ಅಂದ್ರೇನು ಇನ್ನೂ ಒಂದು 2 ಮ್ಯಾಚ್ ಮ್ಯಾಗ ಗೊತ್ತಾಗ್ತೈತೆ ಅವ್ರ ಪರ್ಫಾರ್ಮೆನ್ಸ್. T20 ಐತಿ. ಫೇಲ್ಯೂರ್ ಅಂದ್ರೆ ಏನು ಕಂಟಿನ್ಯೂ ಆಗಂಗಿಲ್ಲ. ನೋಡೋಣ ಅವ್ರದ್ದು ಏನೇನ್ ಆಗ್ತೈತಿ. ಇಲ್ಲ ಈಗ ನಾ ಏನಾಯ್ತು, ಟ್ರಾವಿಸ್ ಹೆಡ್ ಆಯ್ತು, ಅಭಿಷೇಕ್ ಶರ್ಮಾ ಆಯ್ತು. ಅಭಿಷೇಕ್ ಶರ್ಮಾ ಫೈನಲ್ಸ್ ಒಳಗೆ ಒಂದು ನಾಕ್ ಬಿಟ್ರೆ ಯಾವ್ದು ಬಂದೈತೆ ದೋಸ್ತ ನಮ್ಮ ಕಡೆ. ಅವ್ನ ಇಷ್ಟ ಎಕ್ಸ್ಪೋಸ್ ಮಾಡಿದ್ರು, ರೈಟ್ ಆರ್ಮ್ ಸ್ಪಿನ್ನರ್ ಮುಂದೆ ಬಾಳ್ಗಟ್ ಎಕ್ಸ್ಪೋಸ್ ಮಾಡಿದ್ರು. ಅದೊಂದಾಯ್ತು. ಅದಾದ್ಮೇಲೆ ಟ್ರಾವಿಸ್ ಹೆಡ್ ರಫ್ ಮ್ಯಾಚ್ ಒಳಗದಾನು. ಒಂದೆರಡು ನಾಕ್ಸ್ ಆಡಿದ್ರೆ ಬರ್ತಾನ, ಮತ್ತ ಅವ್ನ ಹಳಿ ಇದಕ್ಕೆ ಬರ್ತಾನ. ಬಟ್ ಫೇಲ್ಯೂರ್ ಜಾಸ್ತಿ ಆಗತ್ತೆ ಅನ್ಸರಿ. ಈ 2026 IPL ಚಲೋ ಹೋಗಂಗಿಲ್ಲ ಅವಂಗ. ಅಂಡ್ ಕಮಿಂಗ್ ಡೌನ್ ಕ್ಲಾಸಿಕ್ ಯಾವತ್ತ ಹಂಗಾಡಿಲ್ಲ. ಅದೇನ್ ಪಾರ್ಟ್ನರ್ಶಿಪ್ ಆದ ಇಶಾನ್ ಕಿಶನ್ ಕ್ಲಾಸಿಂದು ಅದ್ ಇನ್ನೊಂದ್ ಸ್ವಲ್ಪ ಬೇರೆ ನಡೀತದೆ. ಅಫ್ಕೋರ್ಸ್ ನಾವ್ 230 240 ಸ್ಕೋರ್ ಕಾನ್ಸೆಪ್ಟ್ ಇರ್ತಾವ ಇನ್ ಕೇಸ್ ಅವ್ರ ಏನೋ ಇದು ಮಾಡಿದ್ರ. ಬಟ್ ಬೌಲಿಂಗ್ ಆ ಟೈಮ್ ಒಳಗೆ ಕಮ್ ಚಲೋ ಮಾಡಿದ್ರ ಬೆಸ್ಟ್ ಅಂದ್ರ ಫಿಲ್ ಸಾಲ್ಟನ್ ಕ್ಯಾಚ್ಗಳು. ಅದರಿಂದ ಅರ್ಧ ಮ್ಯಾಚ್ 230 40 ಆಗೋದು 200 ಬಂದಿರ್ತಾರ. ಫಿಲ್ ಸಾಲ್ಟ್ ಕ್ಯಾಚ್ ಇಶಾನ್ ಕಿಶನ್ ಏನ್ ಕ್ಯಾಚ್ ಹಿಡಿದ್ಲ ಅವ. ಮೇ ಬಿ ಟೂರ್ನಾಮೆಂಟ್ ಬೆಸ್ಟ್ ಕ್ಯಾಚ್ ಆಗ್ಬೋದು. ವಿ ಕಾಂಟ್ ಪ್ರಿಡಿಕ್ಟ್. ಫಸ್ಟ್ ಮ್ಯಾಚ್ ಐತಿ ಇಶಾನ್ ಆದ್ರೂ ಕಿಶನ್ ಕ್ಯಾಚ್ ಟ್ರಾವೆಸ್ ಒಂದು ಹಿಡದ. ಆದ್ರೆ ಇಶಾನ್ ಕಿಶನ್ ಬಟ್ ಓವರ್ ಆಲ್ ಮ್ಯಾಚ್ ದಾಗ ಕ್ಯಾಚ್ ಅಂದ್ರ ಇಶಾನ್ ಕಿಶನ್ ಕ್ಯಾಚ್ ಚಲೋ ಐತಿ ನಿನ್ನೆ.
ಲೈಕ್ ಒಂದು ಇಟ್. ಬಸವರಾಜ್, ವಿ ಆರ್ ನಾಟ್ ಆರ್ ಸಿ ಬಿ ಫ್ಯಾನ್, ಬಟ್ ನಾವು ನೋಡ್ತೇವೆ ಆರ್ ಸಿ ಬಿ ಮ್ಯಾಚಸ್. 14 ಔಟ್ ಆಫ್ 14 ಕಡು ನೀ ಕಡು ಅನ್ಕೊಂಡ್ ಹೇಳಿದ್ದೀನಿ ಇಲ್ಲ ಆಗ್ಲಿಕ್ಕಂದ್ರ. ಇಲ್ಲ, ನೀ ಆಸ್ ಆರ್ ಸಿ ಬಿ ಫ್ಯಾನ್ ಹೇಳ್ಬೋದು. ಎಲ್ಲಾರು ಅದ ಪಂಜಾಬ್ ಫ್ಯಾನ್ ಅಂದ್ರೆ ನಾವು ಅದನ್ನೇ ಹೇಳವ, ಮುಂಬೈ ಇಂಡಿಯನ್ಸ್ ಫ್ಯಾನ್ ಅಂದ್ರೆ ನಾವು ಅದನ್ನೇ ಪಂಜಾಬ್ ಹೇಳವ. ಫ್ಯಾನ್ ಬಟ್ ಹೇಳ್ತಾರ 14 ಪಂಜಾಬ್ ಫ್ಯಾನ್ ಹಂಗೆ ಹೇಳ್ತಾರ. ಎಲ್ಲಾರು ಅವ್ರ ಟೀಮ್ ಬಗ್ಗೆ ಅವ್ರು ಹೇಳವ್ರು. 14 ಯಾಕೆ 15 ಮ್ಯಾಚ್ ಹೇಳ್ಬೋದು ಅವ್ರು, ಅದೇನಿಲ್ಲ. ಇದು ಲಾಸ್ಟ್ ಟೈಮ್ ಹೇಳಿದಿಲ್ಲ, ಇವಾಗ 18 ವರ್ಷ ಹೇಳಿದ್ರಿ, ಈ ವರ್ಷ ಹೇಳತ್ತಾನ 14 RCB ಗೆಲ್ದ. 14 ಇಲ್ಲ, 12 ತಾರೀಕು ಒಂದು ಮ್ಯಾಚ್ ಐತ್ಲ, ನೋಡೋಣ. 12 ನೋಡಕ್ಕಲ್ಲ. ಓಕೆ, ನಿನ್ನೆ ಮ್ಯಾಚ್ ಒಳಗ ಹೈದರಾಬಾದ್ ಕಡೆಯಿಂದ ಅವ್ರ ಟೇಕ್ ಅವೇ ಒಂದ ಅಂದ್ರ ಫಸ್ಟ್ 4 ಓವರ್ಸ್ ಒಳಗನ 3 ವಿಕೆಟ್ಸ್ ಬಿದ್ರನು ಮತ್ತ ಅವ್ರು 200 ತನ ರೀಚ್ ಆದ್ರು. ಅದ ಒಂದು ಟೇಕ್ ಅವೇ ಅವ್ರಿಗೆ. ಅದನ್ನ ಬಿಟ್ರ ಮತ್ತೊಂದೇನು ಇಲ್ಲ. ಮತ್ತೊಂದು ಕನ್ಸರ್ನಿಂಗ್ ಪಾಯಿಂಟ್ ಏನಿತ್ತಂದ್ರೆ ಇಶಾನ್ ಕಿಶನ್ ವಿಕೆಟ್ ಕೀಪಿಂಗ್. ನಿನ್ನೆ ಬಾಳ ಹೊಲಸ್ ವಿಕೆಟ್ ಕೀಪಿಂಗ್ ಮಾಡಿದೆ ಇಶಾನ್ ಕಿಶನ್. ಮೇ ಬಿ ಬ್ಯಾಡ್ ಡೇ ಇರ್ಬೋದು ಕೀಪಿಂಗ್ ಒಳಗ, ಇಲ್ಲ ಕ್ಯಾಪ್ಟನ್ಶಿಪ್ ಪ್ರೆಷರ್ನು ಇರ್ಬೋದು. ಬಟ್ ಆಸ್ ಅ ವಿಕೆಟ್ ಕೀಪರ್ ಪಾಯಿಂಟ್ ಆಫ್ ವ್ಯೂನಾಗ ಅದೊಂದು ಹೊಲಸು ವಿಕೆಟ್ ಕೀಪಿಂಗ್ ಇತ್ತು. ಅದೊಂದು ನೆಗೆಟಿವ್ ಪಾಯಿಂಟ್. ಬಿಟ್ರೆ ಅವ್ರ ಬೌಲಿಂಗ್ ಅಂತೂ ಪ್ರಾಕ್ಟೀಸ್ ಘಟಿ ಆಯ್ತು. ಇರ್ಬೇಕಲ್ಲ, ಯಾಕಂದ್ರ ಲಾಸ್ಟ್ IPL ದಾಗ ಅವ್ನು ವಿಕೆಟ್ ಕೀಪಿಂಗ್ ಮಾಡಿದ. ಆಮೇಲೆ ಈ ಸೀಸನ್ಗ ಬಂದ, ನಾವು ನಡಕ್ ಇಂಡಿಯನ್ ಟೀಮ್ ನಾಗ ವಿಕೆಟ್ ಕೀಪಿಂಗ್ ಮಾಡಿರ್ಲಿಲ್ಲ. ಇರ್ಬೇಕು. ಬಟ್ ಪ್ರಾಕ್ಟೀಸ್ ಮಾಡಿಸ್ತಾರಲ್ಲ, ದಟ್ ಈಸ್ ನಾಟ್ ಅನ್ ಎಕ್ಸ್ಕ್ಯೂಸ್. ಪ್ರಾಕ್ಟೀಸ್ ಮಾಡ್ಸತಾರ ಅಷ್ಟೇ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಐತಲ್ಲ. ಪ್ರಾಕ್ಟೀಸ್ ಮಾಡೋದು ಬ್ಯಾರೆ, ಇನ್ನ ಮ್ಯಾಚ್ ದಾಗ ಕೀಪಿಂಗ್ ಮಾಡೋದು ಬ್ಯಾರೆ ಆಗ್ತೈತಿ ಬಸ್ಸು. ಇಲ್ಲಿ ಇಶಾನ್ ಕಿಶನ್ ಇದು ಮೋಸ್ಟ್ಲಿ ಫಸ್ಟ್ ಕ್ಯಾಪ್ಟನ್ಶಿಪ್ ಅಲ್ಲ ಒಂದು IPL ಒಳಗ. ಅದೊಂದು ಪ್ರೆಷರ್ ಇರ್ಬೋದು ಅವಂಗ. ಇರ್ಬೋದು. ಕೈಯಾಗ ಬಾಲ್ ಬಿಡುದೇನಿತ್ತು, 8 ರನ್ ಅಲ್ಲೇ ಹೋದ್ರು ಮಂಡ. ಇರ್ಲಿ ಬಿಡ, ಅದು RCB ಚಲೋ ಆತ್ಲ ಬಸ್ಸು, ಗೆದ್ದಿಲ್ಲ ನಾವು ನಿನ್ ಪ್ರೊಡಿಕ್ಷನ್ ಪ್ರಕಾರ. ಮತ್ತೊಂದು ಇಶಾನ್ ಕಿಶನ್ ಪುಕ್ಷಟಿ ರನ್ ಬೇಡ್ರಿ ನಮಗ. ಓಕೆ, ಆರಾಮಾಗಿ ಗೆಲ್ತಾ ಇರತ್ತೆ ಬಸ್ಸು ಪ್ರೆಡಿಕ್ಟ್ ಮಾಡಿದ್ದು, ಅದು ಕರೆಕ್ಟ್ ಆಯ್ತು. ಅದ್ರ ಜೊತೆಗೆ ನಾ ಇಶಾನ್ ಕಿಶನ್ ಆಡತ RCB ಜೊತೆ ನಾವು ಪ್ರಿಡಿಕ್ಟ್ ಮಾಡಿದ್ದೆ. ನನ್ ಪ್ರಿಡಿಕ್ಷನ್ ಕರೆಕ್ಟ್ ಆಗೈತೆ. ನಿಂದು ಕರೆಕ್ಟ್ ಆಯ್ತು. ಮತ್ತೆ ಇಶಾನ್ ಕಿಶನ್ ಯಾವಾಗೂ ಅವ್ ಯಾವ್ದಾ ಟೀಮ್ನಾಗ ಇರ್ಲಿ RCB ಜೊತೆ ಆಡತ. ಎಮ್ಮಾದಾಗಿದ್ದಾಗೂ ಪ್ರತಿ ಮ್ಯಾಚ್ ಆಡ್ತಿದ್ದ, ಈಗಾದ್ರೂ ಆಡಿದ. ನಾವು ಕಮಿಂಗ್ ಟು ದಿ RCB ಬಾಲಿಂಗ್, ನಿಮಗ್ ಏನ್ರ ಕನ್ಸರ್ನ್ ಕಾಣಿಸಿದ ಬಾಲಿಂಗ್ನಾಗ? ಬೌಲಿಂಗ್ ಸ್ಪಿನ್ ಡಿಪಾರ್ಟ್ಮೆಂಟ್ ಕನ್ಸರ್ನ್ ಮೊದ್ಲಿಂದ ಐತಿ. ಸೊ ಅದನ್ನ ಏನ್ ಮಾಡಕ್ ಬರಂಗಿಲ್ಲ. ಸುರೇಶ್ ಶರ್ಮಾ ತಗೊಂಡ್ ಮ್ಯಾನೇಜ್ ಮಾಡಾಕ್ತಾರ. ಬಟ್ ಇನ್ನೊಬ್ರು ಯಾರೋ ಒಬ್ರು ಚಾನ್ಸ್ ಕೊಟ್ಟು ನಡಿತೈತಿ. ಬೌಲಿಂಗ್ ಒಳಗ್ ನಿನ್ನೆ ನಾವು ಆಕ್ಚುಲಿ ಫಸ್ಟ್ ಯಾರು ಮಂಗೇಶ್ ಯಾದವ್ ಜೊತೆ ಹೋಗ್ತಿದ್ವಿ. ಅಭಿನಂದನ್ ಚಲೋ ಮಾಡಿದಂತೆ ನಾವು ಬೌಲಿಂಗ್ ಕೊಟ್ಟಿರ್ ದೋಸ್ತ. ನೆಕ್ಸ್ಟ್ ಮ್ಯಾಚ್ ಒಳಗೆ ಆಡ್ಸೋದು ನನಗೇನು 80% ಡೌಟ್. ಮಂಗೇಶ್ ಯಾದವ್ ಚಾನ್ಸ್ ಕೊಡ್ತಿರ್ಬೇಕು ಅನ್ಸುತ್ತೆ. ಅದೊಂದು ವೀಕ್ ಲಿಂಕ್ ಬಿಟ್ರೆ ರೊಮಾರಿಯೋ ಶೆಪರ್ಡ್ ಐತ್ಲ 3 ಓವರ್ ಪ್ಲೇಯರ್. 4 ಓವರ್ ಅಲ್ಲಿ ಹಾಕ್ಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ನು ನಿನ್ನೆ 53 ರನ್ ಕೊಟ್ಟು 4 ಓವರ್ ಹೋಗೋದು. 4 ಓವರ್ 53 ರನ್ ಕೊಟ್ಟ. ಮತ್ ನಮ್ಗೆ RCB ಕಡೆ ಬೌಲಿಂಗ್ ಆಪ್ಷನ್ಸ್ ಇರ್ಲಿಲ್ಲ ನಿನ್ನೆ. ಕೃಣಾಲ್ ಪಾಂಡ್ಯಾಗೂ ಬ್ಯಾಡ್ ಡೇ ಆಯ್ತು ನಿನ್ನೆ. ಕೃಣಾಲ್ ಪಾಂಡ್ಯಂದೂ ಬೌಲಿಂಗ್ ಆಗಿಲ್ಲ. ಸುರೇಶ್ ಶರ್ಮಾಂದು ಬೌಲಿಂಗ್ ಆಗಿಲ್ಲ. ರೊಮ್ಯಾರೋ ಶೆಪರ್ಡ್ 2 ಓವರ್ ಬೌಲರ್, ಅವ್ನ ಕಡೆ 4 ಓವರ್ ಮಾಡೋ ಸಿಚುವೇಶನ್ ಬಂತು. ಮತ್ ಭುವನೇಶ್ವರ್ ಕುಮಾರ್ ನಿನ್ನೆ ಒಂದ್ ಸ್ವಲ್ಪ ಸ್ಕ್ರಾಚ್ ಅನಿಸ್ ನನಗೆ. ಲೈನ್ ಅಲ್ಲಿ ಅಂತ ಮೇಂಟೈನ್ ಮಾಡಕ್ ಅವಂಗ ಅಷ್ಟೊಂದ್ ಒಂದ್ ಸ್ವಲ್ಪ ತಿನ್ಕಾಡತ್ತಿದ್ದ. ಒಂದ್ ಸ್ವಲ್ಪ ಸ್ಕ್ರಾಚ್ ಅವ್ರ ಅದೇನು ಇಶ್ಯೂ ಇಲ್ಲ. ಡಫಿ ಒಂದ್ 3 ವಿಕೆಟ್ ತಗೊಂಡ. ಡಫಿ 3 ವಿಕೆಟ್ ತಗೊಂಡ ನಮ್ಮದ್ ಒಂದ್ ಸ್ವಲ್ಪ ಕಂಟ್ರೋಲ್ ನಾಗ ಬತ್ತಿಲ್ಲ ಅಂದ್ರ ನಿನ್ ಸ್ಕೋರ್ ಜಾಸ್ತಿ ಆಕೈತ. ಅವ್ರು RCB ಲಾಸ್ಟ್ 10 years ಅವ್ರ ಚೇಸ್ ಮಾಡ್ತಾರ. ಓಕೆ, ಯಾವ್ದು ಟಾರ್ಗೆಟ್ ಇದ್ರ ಇಲ್ಲ ರೀಚ್ ಆಗ್ತಾರ, ಚೇಸ್ ಆಗ್ತಾರ. ಬಟ್ ಲಾಸ್ಟ್ 10 year ಹಿಸ್ಟ್ರಿ ನೋಡ್ರಿ, ಅವ್ರು ಮಿನಿಮಮ್ ಅಂದ್ರೆ ಅವನೊಂದು ಎವರೇಜ್ 200 ರನ್ ಕೊಟ್ಟಾರ ಬೌಲರ್ಸ್. ಬೌಲಿಂಗ್ ಸ್ಟ್ರೆಂತ್ ಇನ್ನೂ ಅವ್ರ ಹೆಚ್ಚು ಮಾಡ್ಕೋಬೇಕು. ಇಲ್ಲಿ ಭರತ್, ನಿಂದ ಈ ಸ್ಟೇಟ್ಮೆಂಟ್ ನಾ ಡಿಸ್ಅಗ್ರಿ ಆಗ್ತಾನು. ಯಾಕಂದ್ರೆ ಲಾಸ್ಟ್ 2 years ಇಂದ RCB ಬೌಲಿಂಗ್ ಒಂದ್ ಸ್ವಲ್ಪ ಇಂಪ್ರೂವ್ ಆಗೈತೆ. ನೀ ಕಂಪೇರಿಟಿವ್ಲಿ ಎವ್ರಿ ಇಯರ್ 2025 ನಾಗ RCB ಮ್ಯಾಚಸ್ ಬರೀ ಬ್ಯಾಟರ್ಸ್ ಅಷ್ಟ ವಿನ್ ಮಾಡ್ಸಿಲ್ಲ, ಬೌಲರ್ಸ್ ವಿನ್ ಮಾಡ್ಸ್ಯಾರ ನಮಗ. ಕೆಲವೊಂದು ಮ್ಯಾಚ್ ಅದರ ಎವರೇಜ್ ನೋಡ್ರಿ, ಅವ್ರು 200 ರನ್ ಕೊಡ್ತಾರ ನೋಡ್ರಿ. ನೀ ಬೇಕಾದ್ರ ಲಾಸ್ಟ್ 5 years ನೀ RCB ಸ್ಟಾರ್ಟ್ ನೋಡಿದೆ. ಲಾಸ್ಟ್ ಇಯರ್ ಬೌಲಿಂಗ್ ಇಂಪ್ರೂವ್ ಆಗೈತಿ 2025 ಇಂದ. ಇನ್ ಸ್ವಲ್ಪ ನಿನ್ನೊಂದ್ ಸ್ವಲ್ಪ ಸ್ಕ್ರಾಚ್ ಇತ್ತು. ನೆಕ್ಸ್ಟ್ ಮ್ಯಾಚ್ ಇಂಪ್ರೂವ್ ಆಗತ್ತ ನಂದು ಹೋಪ್ ಅಷ್ಟ. ಬರತ್ ನಾ RCB ಬೌಲಿಂಗ್ ನೀ 2025 ಇಂದ ಒಂದ್ ನಿನಗೆ ಸ್ಟಾರ್ಟ್ ಹೇಳ್ತಾನ. RCB ಲಾಸ್ಟ್ 2025 ಇಂದ ಅಟ್ಲೀಸ್ಟ್ 1 ವಿಕೆಟ್ ಅರ ತಗೊಂಡಾರ ಅವ್ರ ಪವರ್ ಪ್ಲೇನಾಗ. ಆಮೇಲೆ 2+ ವಿಕೆಟ್ಸ್ ಇನ್ ಲಾಸ್ಟ್ 10 ಗೇಮ್ಸ್. 16 ಗೇಮ್ ಮಾಡಿದಾರು. ಅದ್ರೊಳಗ 10 ಗೇಮ್ನಾಗ ಮಿನಿಮಮ್ 2 ವಿಕೆಟ್ ತಗೊಂಡಾರ, 2+ ವಿಕೆಟ್ಸ್ ಪವರ್ ಪ್ಲೇನಾಗ. ಸೊ ಲಾಸ್ಟ್ 2025 ಇಂದ RCB ಬೌಲಿಂಗ್ ಇಂಪ್ರೂವ್ ಆಗೈತಿ.
ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಹೇಜಲ್ವುಡ್ ಇತ್ತು. ಮತ್ತೆ ಯಶ್ ದಯಾಲುನು ನಾ ಹ್ಮ್ ಎಲ್ಲರೂ ಅಂಡರ್ ಎಸ್ಟಿಮೇಟ್ ಮಾಡಿರ್ತಾರೆ. 2025 ನಾಗ ಒಂದು ಚಲೋ ಪರ್ಫಾರ್ಮೆನ್ಸ್ ಬತ್ತು. ಅವ್ರಿಬ್ಬರದು ಅಬ್ಸೆನ್ಸಿ ಸತಿ ಅದರಿಂದ ಹೆಂಗ್ ಓವರ್ಕಮ್ ಮಾಡ್ತಾರ ನೋಡ್ಬೇಕಷ್ಟ RCB. ಮೇ ಬಿ ಹೆಜಲ್ವುಡ್ ಜಾಯಿನ್ ಆಗ್ಬೋದಲ್ಲ ನಿಮ್ ಟೀಮ್ ರೀಸೆಂಟ್ ಅಂದ್ರೆ ಅವ್ನ ಇಂಜುರಿ ಐತೇನ್ ಏನು ಅವ್ನ ಬಸವನ್ ಪಾಯಿಂಟ್ ಏನೈತಿ, ನಿನ್ನೂ ಬಾಲಿಂಗ್ ವರ್ಸ್ಟ್ ಆಗೈತಿ ಕಂಪ್ಯಾರಿಟಿವ್ಲಿ ಲಾಸ್ಟ್ ಇಯರ್, ಬಿಕಾಸ್ ಅವ್ರ 200 ರನ್ ಕೊಟ್ಟಾರ. ಓಕೆ, ಬಟ್ ಆ 200 ರನ್ ಕೊಟ್ಟಾರ, ಅಪೋನೆಂಟ್ ಟೀಮ್ ಯಾರದಾರ ಅವ್ರು ಬ್ಯಾಟಿಂಗ್ ಲೈನಪ್ ನೋಡ್ರ 200 ಇಸ್ ಸ್ಟಿಲ್ ಫೈನ್. ಹಂಗ್ ನೋಡ್ರ ಅವ್ರ 250 ಮ್ಯಾಗ್ ಹೊಡಿತಾರೆ. ಯಾರ ಅಂದ್ರ ಅಷ್ಟು ವರ್ಸ್ಟ್ ಇತ್ತಂದ್ರ 250 ಕ್ರಾಸ್ ಆಗ್ತಿತ್ತು ಅವ್ರು. ಅಗ್ರಿ ಕಂಪೇರಿಟಿವ್ 200 ಅವ್ರದ್ದು ಹೈದರಾಬಾದ್ ಬ್ಯಾಟಿಂಗ್ ಲೈನಪ್ ಮತ್ ಬ್ಯಾಂಗ್ಳೂರ್ ಗ್ರೌಂಡ್ ಎರಡು ಇದನ್ ಮಾಡ್ರ ಅವ್ರ 230 240 ಮಿನಿಮಮ್ ಆಗ್ಬೇಕಾಗಿತ್ತು. ಬಟ್ 200 ಗನ ಕಟ್ ಹಾಕಿದಾರಲ್ಲ, ಅದು ಒಂದು ಅಚೀವ್ಮೆಂಟ್ ಅಂತಾನೆ ಹೇಳ್ಬೇಕು RCB ಬೌಲರ್ಸ್. ಬಟ್ ಇನ್ನೂ ಬಸ್ಸು, ಕಮ್ಮಿ ನಿನ್ ಪಾಯಿಂಟ್ ಆಫ್ ಮಾಡ್ಬೋದಿತ್ತು. ವ್ಯೂ ನಿನ್ ಪಾಯಿಂಟ್ ಆಫ್ ವ್ಯೂ ವರ್ಸ್ಟ್ ಅಂದ್ರ ಅವ್ರದ್ದು ಎಟ್ ಟಾರ್ಗೆಟ್ ಕೊಡ್ಬೇಕಾಗ್ಯಾರ ಅವ್ರು SRS. ಇಲ್ಲ, ನಮ್ದು ಬೌಲಿಂಗ್ ಸರಿ ಇದಿಲ್ಲ ಅಂತ ಹೇಳ್ತಾನ. ಶಿವೇಶ್ ಶರ್ಮಾ ಕಡೆ ಲೀಕ್ ಆಯ್ತು. ಕುಮಾರ ಶೆಪರ್ಡ್ 53 ಕೊಟ್ಟ. ಹೊಸ ಹುಡುಗನು ಅಭಿನಂದನ್ ಅವನ್ ರನ್ ಕೊಟ್ಟ. ಅವ ಅನಿಕೇಶ್ ಶರ್ಮಾ ಹಿಂಗೊಂದು ಹೊಡೆದ್ ಹೇಳ್ತಾನು, ಎಷ್ಟು ಸೂಪರ್ ಶಾಟ್ ಅದು. ಕರೆಕ್ಟ್ ಲೆಂತ್ ಫಸ್ಟ್ ಇರ್ತಾವ ಬಾಲ್ ಅವನು. ಫಸ್ಟ್ ಬಾಲ್ ವಿಕೆಟ್ ಸ್ಟ್ಯಾಂಡ್ ಸೆಕೆಂಡ್ ಟೈರ್ ಹೋಗಿ ಬಿತ್ತದ ಬಾಲ್. ಆಲ್ಮೋಸ್ಟ್ ಅದೇ ಹೊರ ಲೆಂತ್ ಹೊರಗ್ ಓವರ್ ಹೋಗ್ತೈತಿ ಅದ. ತಿಳ್ಕೊಂಡಿನ ಬಾಲ್. ಹೊರಗ್ ಹೋಗ್ತೈತಿ ತಿಳ್ಕೊಂಡಿನ ಬಾಲ್ ಅದ ಆಲ್ಮೋಸ್ಟ್ ಹೌದೌದು. 100 ಮೀಟರ್ ಹೊಡೆದಿದ್ದ ಅವ. ಬಸ್ಸು, ರೊಮಾರೋ ಶೆಪರ್ಡನ್ ಫುಲ್ ಟೈಮ್ ಬೌಲರ್ ಅಲ್ಲ. ಅದ Okay. ಅದ ರಮೇಶ್ ಶೆಪರ್ಡ್ ಹೇಳ್ತನು, ಅಭಿನಂದನ್ ಹೇಳ್ತನು. ಇಲ್ಲ, ಓವರ್ ಆಲ್ ಹೇಳ್ತಾನ ನಾವು. ಓವರ್ ಆಲ್ ಅಂದ್ರ ಪರ್ಟಿಕ್ಯುಲರ್ ರೊಮಾರೋ ಶೆಪರ್ಡ್ ನಾವು as a bowler- Bharat, I am also saying the same. Romano Shepherd is not a 4-over bowler. He is a 3 overs or 2 overs. Yes, I agree. ಅದಕ್ಕೆ 2 ಓವರ್ ಅಲ್ಲಿ ಕುನಾಲ್ ಪಾಂಡ್ಯನ ಒಂದು ಆಫ್ ಡೇ ಹೋಗುತ್ತೆ, ಅವ್ನ್ ಬೌಲಿಂಗ್ ಹಾಕ್ಸಕ್ ಬಿಡಕ್ ಆಗಂಗಿಲ್ಲ. ಈಸ್ ದ ಓನ್ಲಿ ಗುಡ್ ಸ್ಪಿನ್ನರ್ ಇನ್ ಅವರ್ ಟೀಮ್. ಪಾಂಡ್ಯಾಗ ಮಿನಿಮಮ್ 4 ಓವರ್ಸ್ ಆಡ್ಸಬೇಕು. ನೀನ್ ಇನ್ನೂ ಒಂದ್ ಓವರ್ ಕೊಡ್ಬೇಕಾಗಿತ್ತು ಪಾಂಡ್ಯಾಗ. ಬಟ್ ಕೊಡ್ಬೋದಿತ್ತ, ಅಷ್ಟೊಂದ್ ರಿಸ್ಕ್ ಏನ್ ಅನಿಸಿಲ್ಲ. ಒಂದ್ ಫುಲ್ ಟಾಸ್ ಹೋದಟ್ಟ, ಅದಕ್ಕತ್ತೆ ತೆಗೆದು ಬಿಡೋರನ, ಅದಕ್ಕಿಂತ ಹೊಡಿಸ್ಕೊಂಡ್ರಲ್ಲ. ಅವ್ನ್ 4 ಓವರ್ ಹಾಕ್ಲಿಲ್ಲ ಅಂದ್ರ ಬೌಲಿಂಗ್ ಅವ RCB ಸ್ಕ್ವಾಡ್ದಾಗ ಏನು ಯೂಸೇ ಇಲ್ಲ ಅವ್ನ್ದು. ಇರೋ ಅವಶ್ಯಕತೆ ಇಲ್ಲ. ವೆಂಕಟೇಶ್ ಅಯ್ಯರ್ ಹಾಕೋರ್ ಬ್ಯಾಟಿಂಗ್ ಸ್ಪೀಡ್ ಆಗತ್ತೆ. ಅವ್ನ್ 4 ಓವರ್ ಸಾಕಬೇಕು ದೋಸ್ತ. ಹಾಕಬೇಕು. ಮತ್ ಸ್ಪಿನ್ ಆಪ್ಷನ್ ಏನೈತಿ ನಿಮ್ ಕಡೆ? ಸ್ಪಿನ್ ಆಪ್ಷನ್ ಇಲ್ಲ. ಶಿವೇಶ್ ಶರ್ಮನ್ ಬಿಟ್ರ ಪಾರ್ಟ್ ಟೈಮ್ ಯಾರು ಹೋಗಿದಾರ ಅಂತಾರು. ಪಾರ್ಟ್ ಟೈಮ್ ಸಾಲ್ಟ್ ಹೋಗಿದ್ದ, ಸಾಲ್ಟ್ ಹೋಗಿಯಂಗಿಲ್ಲ. ಯಾರ ನಿಮ್ ಕಡೆ ಪಾರ್ಟ್ ಟೈಮ್? ಅದಕ್ಕೆ ಜೇಕಬ್ ಬದಲ್ ಬೌಲಿಂಗ್ ಆಪ್ಷನ್ ಬರುತ್ತೆ. ಟಿಮ್ ಡೇವಿಡ್ ಮೀಡಿಯಂ ಪೇಸರ್, ಹರಿಗೆ ಬಿಡ್ತಾರ ಹೊರಗೆ. ಜೇಕಬ್ ಬತ್ಲನ್ ಯಾರ್ ಪ್ಲೇಸ್ ನಾಗ ಆಡ್ಸವ? ಅದೇ ಟಿಮ್ ಡೇವಿಡ್ ತೆಗೀರಿ. ಟಿಮ್ ಡೇವಿಡ್ ಫಿನಿಶರ್ ಅದ. ಅವ್ನ ಹೊರಗೆ ಹೆಂಗ್ ಕುಣ್ಸವ್ನಿ? ಪವರ್ ಹಿಟರ್ ಹೊರಗೆ ಕುಣ್ಸಿ ಜೇಕಬ್ ಬತ್ತಲ್. ಓಕೆ, ಜೇಕಬ್ ಬತ್ತಲ್ ಪವರ್ ಹಿಟರ್. ಬಟ್ ಜೇಕಬ್ ಬತ್ತಲ್ ನೀ ಆ ರೋಲ್ ಒಳಗ ಆಡಕ್ ಆಗಂಗಿಲ್ಲ. ಟಿಮ್ ಡೇವಿಡ್ ಆಡ್ತಲ್ಲ ಆ ರೋಲ್ ಒಳಗ. ಬಟ್ ನಿಮ್ಗೆ ಆಪ್ಷನ್ ಇಲ್ಲ ಕತ್ತಿವ್ರಿ. ಅವ್ ಜೇಕಬ್ ಬತ್ತಲ್ ಲೆಫ್ಟ್ ಆರ್ಮ್ ಸ್ಪಿನ್ ಬರ್ತೈತಿ, ಅದೊಂದು ಆಪ್ಷನ್ ಸಿಗ್ತೈತಿ. ನೀವು 2 ಡೈಮೆನ್ಷನಲ್ 3 ಡೈಮೆನ್ಷನಲ್ ಪ್ಲೇಯರ್ಸ್ ನೋಡ್ರಲ್ಲ. ನೀವು 2 ಡೈಮೆನ್ಷನ್ ನೋಡ್ಕೊಂಡ್ ಕೂತೀರಿ ಅಂದ್ರ ಓಕೆ, ಅದ್ ನೋಡೋಣ ನೆಕ್ಸ್ಟ್ ಮ್ಯಾಚ್ ಒಳಗೆ ಏನೇನ್ ಚೇಂಜಸ್ ಆಕತಿ. ನಾವ್ ಕಮಿಂಗ್ ಟು ದಿ ಬ್ಯಾಟಿಂಗ್. ಸಾಲ್ಟ್ ಮತ್ ಫೇಲ್ ಆದ. ಸಾಲ್ಟ್ ಫೀಲ್ಡಿಂಗ್ ಒಳಗ್ ನಮಗ್ ರನ್ ಉಳಿಸಿ ಇದನ್ ಮಾಡಿ ಕೊಟ್ಟದೆಲ್ಲ ಬ್ಯಾಟಿಂಗ್ ಒಳಗ್ ಆಡ್ಲಿಲ್ಲ. ನಾ ಫಸ್ಟ್ ಓವರ್ ಒಳಗ್ ಬೌಂಡ್ರಿ ಬಂದದ್ ನೋಡಿ ಇವತ್ ಫಾರ್ಮ್ ದಾಗ ಬಂದ ಆಡ್ತಾ ಎಂಬಲ್ ಅನ್ಕೊಂಡಿ. ಬಟ್ ಸ್ಟಿಲ್ ಫೇಲ್ ಆದ. ನಾವ್ ಕಮಿಂಗ್ ಟು ದಿ ದೇವದತ್ ಪಡಿಕಲ್. ಬಸ್ಸು, ದೇವದತ್ ಪಡಿಕಲ್ ಹೇಳ್ತಾನೆ, ಒನ್ ಆಫ್ ದ ಅವ್ನ್ ಇನ್ನಿಂಗ್ಸ್, ಐ ಮೀನ್ ನಾವ್ ಇನ್ನಿಂಗ್ಸ್ ನೋಡಿದ್ ಫಿಯರ್ಲೆಸ್ ಬ್ಯಾಟಿಂಗ್ ಅಂದ್ರೆ ನಿನ್ನೆ ದೋಸ್ತ. ಫ್ರಮ್ ಫಸ್ಟ್ ಬಾಲ್ ಔಟ್ ಆಗೋ ಮಟ ಎಲ್ಲಾ ಬಾಲ್ ಮೇಲೆ ಇಂಟೆಂಟ್ ಇತ್ತು ಅವ್ನ್ ಹೊಡಿಬೇಕಂತ. ಸೊ ಈ ತರ ಪಡಿಕಲ್ ಲಾಸ್ಟ್ ಏನ್ ಆಡ್ಯಾನಲ್ಲ ಆ ತರ ನೋಡಿದಿಲ್ಲ ಯಾವತ್ತು. ಅವ್ನ್ ಬ್ಯಾಟಿಂಗ್ ನೋಡಿ ನಾವು ಫಸ್ಟ್ ಬಾಲ್ 6 ಹೊಡೋದು ಅವಾಗ ಅನಿಸ್ತೀವಿ ನೋಡಿ ಇವತ್ತು ಬೇರೆ ಇದ್ರೊಳಗದನಂತ. ಬಟ್ ಸೀರಿಯಸ್ಲಿ ಬ್ರಿಲಿಯಂಟ್ ಇನ್ನಿಂಗ್ಸ್. ಅದೇನ್ ಬ್ಲಿಸ್ಟರಿಂಗ್ ನಾಕ್ ಬತ್ತಲ್ಲ, ಈ ಕಡೆ ಕೊಹ್ಲಿ ಸ್ವಲ್ಪ ಅಂದ್ರ ಸೆಕೆಂಡ್ ಗೇರ್ ಒಳಗಿದ್ದ ಅಷ್ಟ. ಸೊ ಸೂಪರ್ ಕೊಹ್ಲಿ ಇನ್ನಿಂಗ್ಸ್. ಅದನ್ನ ಆಫ್ಟರ್ ಪ್ರೆಸೆಂಟೇಶನ್ ಕೊಹ್ಲಿ ಹೇಳಿದ್ಲ, ಆನ್ ಗೋ ಫಸ್ಟ್ ಬಾಲ್ ಇಂದ ನಾನು ಹೋಗ್ಬೇಕಂತ ಅನ್ಕೊಂಡಿದ್ದೆ. ಬಟ್ ದೇವದತ್ ಪಡಿಕಲ್ ಕನೆಕ್ಟ್ ಮಾಡೋದ್ ನೋಡಿ ನಾನು ಅವ್ನ್ ಸ್ಟ್ರೈಕ್ ಕೊಡಕತ್ನಿ. ಆಮೇಲೆ ಅವ ಕನೆಕ್ಟ್ ಮಾಡಾಕತ್ತ, ಅವ್ನ್ ಚಲೋ ಗೇಮ್ ಆದತ್ತ ಅಂದ ಕೊಹ್ಲಿನ ಹೇಳದ್. ಆಮೇಲೆ ಆಯ್ತು. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನಾನು ಹಂಗ ಯಾವ್ದೋ ಇದ್ರೊಳಗೆ ಕೇಳತ್ತಿದ್ನಿ. ದೇವದತ್ ಪಡಿಕಲ್ಗೆ ಬ್ರೇನ್ ಸ್ಟ್ರಾಮಿಂಗ್ ಮಾಡಿದ್ದು ಆಂಡಿ ಫ್ಲವರ್ ಮತ್ತೆ DK. ಅವ್ನ್ ರೋಲ್ ಏನೈತಿ ಅದನ್ನ ಕ್ಲಿಯರ್ ಆಗಿ ಕೊಟ್ಟ. ಅವ ದೇವದತ್ ಪಡಿಕಲ್ ಹೇಳ್ಕೊಂತಿದ್ದ. ಅವನ್ ಹೇಳಿದ ನನ್ ರೋಲ್ ಏನೋ ಕ್ಲಿಯರ್ ಆಗಿ ಗೊತ್ತೈತಿ, ಇದರಿಂದ ನನ್ಗೆ ಬಾಳ ಏನೈತಿಲ್ಲ, ನನ್ನ ಗೇಮ್ ಆಫ್ ಮಾಡಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿದವ್.
ಇಲ್ಲ ಸೊ ಅದೊಂದು ಮ್ಯಾನೇಜ್ಮೆಂಟ್ RCB ಮ್ಯಾನೇಜ್ಮೆಂಟ್ ಅದೊಂದು ಇನಿಷಿಯೇಟಿವ್. ನಾ- ನಾನು ಅದ ಪಾಯಿಂಟಿಗೆ ಬರಾವದ್ದೆ. ದೇವದತ್ ಪಡಿಕಲ್ ಪ್ರೀವಿಯಸ್ ಆಡ್ತಿದ್ ಗೇಮ್ಕ ಮತ್ ಈಗೇನ ಲಾಸ್ಟ್ ಇಯರ್ ಇಂದ ಒಂದ್ ಗೇಮ್ ಚೇಂಜ್ ಆಗೈತಲ್ಲ RCB ಒಳಗ್ ಬಂದಾಗಿಂದ ವಾಪಸ್ ಅಲ್ಲಿಂದ ಬಾಳ ಡಿಫ್ರೆನ್ಸ್ ಆಗೈತೆ. ಮೋಸ್ಟ್ಲಿ ನನಗೆ ದೇವದತ್ ಪಡಿಕಲ್ ಹೇಳ್ಕೊಂಡಂಗ ಅವಂಗ ಕ್ಲಿಯರೆನ್ಸ್ ಕೊಟ್ಬಿಟ್ಟಾರ ಟೀಮ್ ಕಡೆಯಿಂದ, ಟೀಮ್ ಮ್ಯಾನೇಜ್ಮೆಂಟ್ ಕಡೆಯಿಂದ. ನೀವು ಹೋಗಿ ಫಸ್ಟ್ ಬಾಲ್ ಇಂದ ಹೊಡ್ಯಾಕ್ ಸ್ಟಾರ್ಟ್ ಮಾಡೋದು. ನೀ ಔಟ್ ಆಗು, ಆಡ್ತಿ ಬಿಡ್ತಿ ನಿನ್ ಪ್ಲೇಸ್ ಅಂತ ನಾವು ಟೀಮ್ನಾಗ ನಿನಗೆ ಆಡಿಸ್ತೇವು, ನೀ ಆಡಿಲ್ಲ ಅಂದ್ರೆ ಬಿ ನಿನಗೆ ಆಡಿಸ್ತೇವು. ಅದ ಪಾಯಿಂಟ್ ಆಕ್ಚುಲಿ ಏನಂದ್ರೆ ಒಬ್ಬ ಮನುಷ್ಯಾಗ ಪ್ಲೇಯರ್ಗೆ ಅವ್ನ ಸ್ಪಾಟ್ ಇರ್ರೆಸ್ಪೆಕ್ಟಿವ್ ಆಫ್ ಅವ್ನ ಫಾರ್ಮ್ ನಂಬರ್ ಬತ್ತಂದ್ರ ಅವ್ನ ಕಾನ್ಫಿಡೆನ್ಸ್ ಬಂದ ಬರ್ತೈತಿ. ಅವಂಗ ನಿನ್ನ ಪ್ಲೇಸ್ ಬಗ್ಗೆ ನೀವು ವಿಚಾರ ಮಾಡ್ಬೇಡ, ನಿನಗ ಅದ್ ನಿನ್ ಪ್ಲೇಸ್ ನಿನಗೆ ಐತಿ, ಸೆಕ್ಯೂರ್ ಐತಿ, ನೀವ್ ಏನು ವಿಚಾರ ಮಾಡ್ಬೇಡ, ಹೋಗಿ ಫಸ್ಟ್ ಬಾಲ್ ಇಂದ ಹೊಡ್ಯಾಕ್ ಸ್ಟಾರ್ಟ್ ಮಾಡತ್ತಾರ ಅಂದ್ ಹಿಂಗ್ ಅವಂಗ ಎಲ್ರ ಕಮ್ಯುನಿಕೇಟ್ ಮಾಡಿರ್ಬೇಕು ಟೀಮ್ದವ್ರ. ಅದ್ರ ಸಲುವಾಗಿ ಅವ್ನು ಲಾಸ್ಟ್ ಇಯರ್ ಇಂದ ನೋಡಿ ಬಂದಾಗಿಂದ ಅಗ್ರೆಸಿವ್ ಮೋಡ್ನಾಗ ಬರ್ತಾವ ಆ ಕಡೆಯಿಂದ. ಬಂದ ಅಂದ್ರ ಫಸ್ಟ್ ಬಾಲ್ ಆನ್ ಗೋ ಸ್ಟಾರ್ಟ್ ಅನ್ನ ಫಸ್ಟ್ ಬಾಲ್ ಇಂದ ಹೊಡ್ಯಾಕನ. ಅಗ್ರೆಸಿವ್ ದಾಗ ನೀನ್ ಆಡ್ಯಾನ, ಆದ್ರ ಅವನು ಶಾರ್ಟ್ ಗೋಯನ್ ಅಷ್ಟು ಅಂದ್ರ ಹೆಂಗಿರ್ತೈತಿ, ಸ್ಟಾರ್ಟಿಂಗ್ ಇಂದ ಆಡಕತ್ತ ಅಂದ್ರ ಹೆಂಗು ಅಂದ್ರ ಲಕ್ಕಿಲಿ ಶಾರ್ಟು ಹೋಗ್ತಾವ, ಹಂಗೂ ಇರಕಿಲ್ಲ ಅವ್ನ ಶಾರ್ಟ್ ಅಂದ್ರ ಕ್ಲಾಸ್ ಅಂದ್ರ ಕರೆಕ್ಟ್ ಒಂದ್ ಒಂದ್ ಮಿಡಲ್ ಆಫ್ ದ ಬ್ಯಾಟ್ ಬ್ಯಾಟಿಂಗ್ ಬ್ಯಾಟರ್ ಅದ ಏನ್ ಇರ್ತೈತ್ಲಾ ಆ ತರ ಹಂಗ ಅವಂಗ ಶಾರ್ಟ್ ಗಳು ಇದ್ದವು. ಮತ್ತ ನಿಂಗೂ ಚಲೋ ಐತಿ ಬಿಡ. ದೇವದತ್ ಪಡಿಕಲ್ ಎಷ್ಟ್ ಕ್ಲಾಸ್ ಪ್ಲೇಯರ್ ಅನ್ನಕ ಒಂದ್ ಎಕ್ಸಾಂಪಲ್ ಕೊಡ್ತೇನೆ ನಾನು. ನಿನ್ನೆ ವಿರಾಟ್ ಕೊಹ್ಲಿ ಅವ್ನ ಬದಲ್ ಒಂದ್ ನಿಮಿಷ ಅವ್ನ ಅಪ್ರಿಶಿಯೇಟ್ ಮಾಡಿದ್ ವಿರಾಟ್ ಕೊಹ್ಲಿ ಆಫ್ಟರ್ ಪ್ರೆಸೆಂಟೇಶನ್ ಟೈಮ್ನಾಗ ದೇವದತ್ ಪಡಿಕಲ್ ಬಗ್ಗೆ ಹೇಳೋಣಂತಲೇ ಅವ್ನ ಬ್ಯಾಟಿಂಗ್ ಬದಲ್ ಒಂದ್ ನಿಮಿಷ ಅದನ್ನೇ ಮಾತಾಡಿದ ಅವ್ನು ವಿರಾಟ್ ಕೊಹ್ಲಿ. ಸೊ ಅವನದ್ ಕ್ಲಾಸ್ ಏನೈತಿ ದೇವದತ್ ಪಡಿಕಲ್ ಅನ್ನೋದು ಗುರ್ತಾಕತಿ. ಬಟ್ ಅವ್ನಿಗೆ ಏನಾಗಿತ್ತು, ಇಷ್ಟ ದಿನ ಏನಾಗಿತ್ತು, ಬೇರೆ ಬೇರೆ ಟೀಮ್ನಾಗ ಅವ್ನ ಪೊಸಿಷನ್ ಮತ್ತ ಅವ್ನ ರೋಲ್ ಡಿಫೈನ್ ಇರ್ಲಿಲ್ಲ ದೇವದತ್ ಪಡಿಕಲ್ಗೆ. ಮೋಸ್ಟ್ಲಿ ಅವ್ನು ನರ್ವಸ್ ಆಗಿ ಆಡ್ತಿದ್ದೆ ಅಂಬಲ್ಲ ಆಡುತ್ನ್ಯಾಗ. ಬಟ್ ಇಲ್ಲಿ ಬಂದಾಗಿಂದ ಕ್ಲಿಯರ್ ಆಗಿತ್ತು, ಲಾಸ್ಟ್ ಇಯರ್ ಇಂದ ಚೇಂಜ್ ಆಗಿದ್ ಗೇಮ್. ನಾವು ಹಿಂಗ ಕಂಟಿನ್ಯೂ ಮಾಡ್ಲತ್ತಾಳ ಅಂತ ಆಸೆ ಪಡ್ತೇವೆ. ಸೇಮ್ ಇದ ಕೇಸನ KL ರಾಹುಲ್ ಜೊತೆನೂ ಆಗಿತ್ತು. 2016 ಒಳಗೆ KL ರಾಹುಲ್ RCB ದಾಗ ಬಂದಿದ್ಲ. ಅವನು ಆಲ್ಮೋಸ್ಟ್ ಅನ್ಸೋಲ್ಡ್ ಲೆವೆಲ್ ಹೋಗಿದ್ದ. ಅವಾಗ RCB ದಾಗ ಪರ್ಚೇಸ್ ಮಾಡ್ಕೊಂಡ್ ಅವ್ನ ಇಡೀ ಕರಿಯರ್ ಅನ್ನ ಚೇಂಜ್ ಮಾಡೋರು. ಸೇಮ್ 2025 ನಾಗ ದೇವದತ್ ಪಡಿಕಲ್ದನು ಅದ ದಿನ ಬಂದೈತಿ. ಅನ್ಸೋಲ್ಡ್ ಆಗೋ ಲೆವೆಲ್ RCB ದಾಗ ಪರ್ಚೇಸ್ ಮಾಡಿ ಅವ್ನ ಕರಿಯರ್ ಅನ್ನ ಚೇಂಜ್ ಮಾಡ್ತಾರತ್ತ ಅನ್ಸತ್ ನನಗೆ ಇನ್ಮೇಲೆ. ಇಲ್ಲ ಯಾಕಂದ್ರ ಅಲ್ಲೊಂದು ದೇವದತ್ ಪಡಿಕಲ್ ಆ ಕಾನ್ಫಿಡೆನ್ಸ್ ಕೊಡಾಕ್ ಇನ್ನೊಂದ್ ಏನಂದ್ರ ಅವ್ನ್ದು ಎಸ್ಮ್ಯಾಟ್ ಆಗ್ಲಿ ರಣಜಿ ಆಗ್ಲಿ ಡೊಮೆಸ್ಟಿಕ್ ಸೀಸನ್ ಚಲೋ ಆಗಿತ್ತು. ಸಿಕ್ಕಾಪಟ್ಟೆ ರನ್ ಮಾಡೋಣ, ಲೋಡ್ಸ್ ಆಫ್ ರನ್ಸ್. ಅದ್ರ ಜೊತೆಗೆ ಅವನೊಂದು ಇನ್ನೊಂದು ಸೆಕ್ಯೂರಿಟಿ ಏನ್ ಗೊತ್ತದ ಟೀಮ್ ಇಂದ, ವೆಂಕಟೇಶ್ ಅಯ್ಯರ್ ತಗೊಂಡಿದ್ದು ಬ್ಯಾಕಪ್ ಪ್ಲೇಯರ್ ಆಸ್ ಎ ರಿಪ್ಲೇಸ್ಮೆಂಟ್ ಆಫ್ ದೇವದತ್ ಪಡಿಕಲ್ ಅಲ್ಲ. ಅದನ್ನೇನೈತೆ ಅವ್ನ ತಲೆಯಾಗ ಐತೆ, ಅದನ್ನ ನಾವೇ RCB ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಫಿಲ್ ಮಾಡೈತೆ. ಅದ್ರ ಸಂಬಂಧ ಐತ್ಲ ಅವಂಗ ಕಾನ್ಫಿಡೆನ್ಸ್ ಜೊತೆ ಜಾಸ್ತಿ ಆಗಿ ಆ ತರ ಆಡಿದ್ದು. ದೋಸ್ತ್ ಈಗೇನ್ ಮ್ಯಾನೇಜ್ಮೆಂಟ್ ಅವ್ರು ಏನಿದಾರಲ್ಲ, ಟೀಮ್ ಮ್ಯಾನೇಜ್ಮೆಂಟ್ ಏನೈತ್ಲ, ಅಂಡಿ ಫ್ಲವರ್ ಆಯ್ತು, ದಿನೇಶ್ ಕಾರ್ತಿಕ್ ಆಯ್ತು, ಇವರೆಲ್ಲರೂ ಮೋ ಬಬಾಟ್ ಆಯ್ತು, ಇವರೆಲ್ಲರೂ ಟೀಮ್ ಜೊತೆ ಕಮ್ಯುನಿಕೇಶನ್, ಪ್ಲೇಯರ್ ಜೊತೆ ಕಮ್ಯುನಿಕೇಶನ್ ಚಲೋ ಇಟ್ಕೊಂಡಾರ. ಎಲ್ಲರಿಗೂ ಅವ್ರ ರೋಲ್ ಡಿಫೈನ್ ಮಾಡ್ಬಿಟ್ಟಾರ. ನೀ ಈ ರೋಲ್ನಾಗ ಹೋಗೋದ ನಿಂದ್ ಗೇಮ್ ಇದ, ನಿಂದ್ ಈ ರೋಲ್ನಾಗ ಹೋಗೋದ್ ಗೇಮ್ ಇದ. ಇವನ್ ಫಿಲ್ ಸೋಲ್ಟನು ಲಾಸ್ಟ್ ಟೈಮ್ ಹೇಳ್ಬೇಕಾರ ಅದನ್ನ ಹೇಳಿದ್, ನನಗೆ ಇಲ್ಲಿ ರೋಲ್ ಡಿಫೈನ್ ಐತಿ, ನಂಗೆ ಏನ್ ಮಾಡ್ಬೇಕು ಅನ್ನೋದು ಗುರುತಿನ ಅದನ್ನ ಮಾಡ್ತಾನಂತ ಅಂದ್. ಸೊ ಎಲ್ಲರಿಗೂ ಹಿಂಗ್ ರೋಲ್ ಡಿಫೈನ್ ಆಗೈತಿ, ಎಲ್ಲರಿಗೂ ಏನ್ ಮಾಡ್ಬೇಕು ಅನ್ನೋದು ಕ್ಲಾರಿಟಿ ಐತಿ. ಹಿಂಗಾಗಿ ಟೀಮ್ ಅದೇನದ್ ಕಮ್ಯುನಿಕೇಶನ್ ಇದೇನಲ್ಲ ಅದ್ರ ರಿಫ್ಲೆಕ್ಟ್ ನಮಗ್ ಗೇಮ್ನಾಗ ಕಾಣಿಸೈತಿ RCB ಗೇಮ್ನಾಗ. ಏನಂದ್ರ ಆಸ್ ಅ ಲೋಕಲ್ ಬಾಯ್ ಇದ್ದ ಅದೊಂದು ಅಡ್ವಾಂಟೇಜ್ ಇತ್ತು ಅವಂಗ. ಹೋಪ್ ಮುಂದಿನ ಏನಿಲ್ಲ ಗ್ರೌಂಡ್ ಅಲ್ಲೇ ಇಲ್ಲಿ ಹೆಂಗಿರ್ತೈತಿ ಅಲ್ಲಿ ಆಡಿ ಅವಂಗ ಇದಿರ್ತೈತಿ. ಓಕೆ ಅಂಡ್ ಕ್ಲೈಮ್ಯಾಟಿಕ್ ಕಂಡೀಷನ್ ನೋಡ್ಬೇಕು. ಅವ್ ಬ್ಯಾರೆ ಕಡೆ ಹೋದ್ಮೇಲೆ ಮ್ಯಾಗ ನಾರ್ತ್ನಾಗ ಅದು ಹೋದ್ಮೇಲೆ ಹೆಂಗ್ ಆಡ್ತಾನೋ ಅದು ಒಂದ್ ಪಾಯಿಂಟ್ ಇರ್ತೈತಿ. ಮುಂದಿನ ಬರೋ ಮ್ಯಾಚ್ನಾಗ ಹೋಪ್ ಇಫ್ ಹಿ ಕಂಟಿನ್ಯೂಸ್ ದ ಸೇಮ್ ಫಾರ್ಮ್. ಪಡಿಕಲ್ ಒಂದ ಕನ್ಸರ್ನ್ ಏನ್ ಗುರ್ತೈತೇನ, ದೊಡ್ಡ ಗ್ರೌಂಡ್ನಾಗ ಅವ ಹೆಂಗ್ ಪರ್ಫಾರ್ಮ್ ಮಾಡ್ತಾವ ಒಂದ ಕನ್ಸರ್ನ್ ನನಗೆ. ಬೌಂಡ್ರಿ ಎಲ್ಲಿ ಬರ್ತದಲ್ಲ ಆ ಗ್ರೌಂಡ್ನಾಗ ಅವನು, ಯಾಕಂದ್ರ ಬೌಂಡ್ರಿ ಹೊಡಿತಾವ ಇಲ್ಲ ನಂಗಿಲ್ಲ, ಬಟ್ ಸಿಕ್ಸ್ ಹಿಟ್ಟಿಂಗ್ ಅಬಿಲಿಟಿ ಅವ್ನ ದಿನ ಹಂಗ್ ಪವರ್ ಹಿಟ್ಟಿಂಗ್ ಇಲ್ಲ. ಒಂದು ಟೈಮಿಂಗ್ ಮೇಲೆನ ಸಿಕ್ಸ್ ಹೋಗ್ತಾವನು, ಪವರ್ ಶಾಟ್ಸ್ ಇಲ್ಲ, ಟೈಮಿಂಗ್ ಶಾಟ್ಸ್ ಅದಾವ ದೇವದತ್ ಪಡಿಕಲ್. ಅಲ್ಲ ಪಿಲ್ ಸಾಲ್ಟ್ ಆ ರೇಂಜ್ ನೋಡ್ರೆ ಪವರ್ ಬಾಡಿ ಮಸಲ್ ಮ್ಯಾನ್ ಏನಲ್ಲ, ಬಟ್ ಟೈಮಿಂಗ್ ಇಲ್ಲ ಅವಂದ ಆಡೋ ಬಸ್ಸು ಟೈಮಿಂಗ್ ಇರಂಗಿಲ್ಲ. ಹೆಂಗಿರ್ತೈತಿ ಒಂದ್ ಟೈಮಿಂಗ್ ಮ್ಯಾಗ ನೀ ಅನ್ನತ್ತೆ ಅದು ಐತಿ. ಮತ್ತ ಒಂದ್ ಪ್ಲೇಯರ್ ದ ಮೈಂಡ್ ಸೆಟ್ ಮತ್ತ ಅವ್ರ ಮೊದ್ಲಿಂದ ಪ್ಲೇ ಆಫ್ ನೇಚರ್ ಏನಿರ್ತೈತ್ಲ ಅದ್ ಡಿಫೈನ್ ಆಗ್ತೈತಿ. ಓಕೆ ದೇವದತ್ ಪಡಿಕಲ್ ಹಂಗಿಲ್ಲ, ಅವ್ನ ಟೈಮಿಂಗ್ ಶಾಟ್. ಓಕೆ ನೇಚರ್ ಆಫ್ ಪ್ಲೇ ವಾಟ್ ಎವರ್ ಇಟ್. ಸೊ ಇಟ್ ಡಿಪೆಂಡ್ಸ್. ಎಲ್ಲಾರು ಬಂದ ಒಡಿ ಅಂದ್ರ ಆಗಂಗಿಲ್ಲ. ವಿರಾಟ್ ಕೊಹ್ಲಿ ನೋಡ್ರಿ ನಾವು ಫಿಕ್ಸಿಂಗ್ ಅಬಿಲಿಟಿ ಅಷ್ಟಿಲ್ಲ, ಅದ್ರ ಟೈಮಿಂಗ್ ಶಾಟ್ ನೋಡ್ರಿ ಅವ್ನು ಹೆಚ್ಚು ಹೊಡಿತಾನ.
ಎಲ್ಲ ಅದು ನೋಡ್ಬೇಕು ಎಲ್ಲಾರು ಫಿಲ್ ಸಾಲ್ಟ್ ನೀ ದೇವದತ್ ಪಡಿಕಲ್ ಕಂಪೇರ್ ಮಾಡಕ್ ಆಗಂಗಿಲ್ಲ. ಅವಂದ ಪರ್ಸನಾಲಿಟಿ ನೋಡ್ರ ದೇವದತ್ ಪಡಿಕಲ್ ಅವನ್ಕಿಂತ ಪರ್ಸನಾಲಿಟಿ ಚಲೋ ಐತಿ. ಓಕೆ. ನೆಕ್ಸ್ಟ್ ನಮ್ಮ ಬೆಂಗಳೂರು ಸಿಂಹ, ಲಯನ್ ಆಫ್ ಬೆಂಗಳೂರು, ವಿರಾಟ್ ಕೊಹ್ಲಿ. ನಿನ್ನೆ ಅವನು ಪಾಕಿಸ್ತಾನ ಬಶಾ ನೀ ಹೇಳ್ದಂಗ್ ಪಾಕಿಸ್ತಾನ ಟೀಮ್ ಜೊತೆ ಚೇಸ್ ಮಾಡ್ದಂಗೆ ಚೇಸ್ ಮಾಡಿದವ ಅವ್ರು. ಪಾಕಿಸ್ತಾನ ಅಂತಾನೆ ಕನ್ಸಿಡರ್ ಮಾಡಿರ್ಬೇಕು ಮೋಸ್ಟ್ಲಿ. ಪಾಕಿಸ್ತಾನ ಟೀಮ್ ಅದ ಸರ್ ಇನ್ನು ಮತ್ತೇನೈತೆ ಸೆಕೆಂಡ್ ಥಾಟ್ ಐತೆ ಅದು. ನಿನ್ 5 6 5 4 ಹೊಡೆದಲ್ಲ ಹುಲಿ. 5 6 ಹೊಡದ್ಲ ಅದೇನೇನ ಪಾಕಿಸ್ತಾನ ಟೀಮ್ ಜೊತೆ ಹೆಂಗ್ ಚೇಸ್ ಮಾಡ್ದಲ್ಲ ಅದೇ ರೀತಿ ಚೇಸ್ ಮಾಡಿದ ನಿನ್ ವಿರಾಟ್ ಕೊಹ್ಲಿ. ನೀನು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡಕ್ ಮಜಾ ಬತ್ತು ಬಿಡು ದೋಸ್ತ್. ಇನ್ನೊಂದು ಅದ್ರೊಳಗೊಂದು ಸರ್ಪ್ರೈಸ್ ಐತಲ್ಲ. ಒಂದ್ ಮಾತಂದ್ರ ವಿರಾಟ್ ಕೊಹ್ಲಿ ಈ 2026 IPL ಡಿಫ್ರೆಂಟ್ ಆಗೋದು. ಲಾಸ್ಟ್ ಏನ್ 18 ವರ್ಷ ಆಗಿತ್ತ ಅದಕ್ಕಿಂತ ಈ ವರ್ಷ ಡಿಫ್ರೆಂಟ್ ಆಗತ್ತೆ. ಅದ್ ನಾವ್ ನಿನ್ ಪಾಡ್ಕಾಸ್ಟ್ ಒಳಗೆ ಮಾತಾಡಿದೀವಿ. ಯಾಕಂದ್ರ ಅವ್ನ್ ಸ್ಟೇಟ್ ಆಫ್ ಮೈಂಡ್ ಚೇಂಜ್ ಐತಿ ಈಗ. ಅವ್ನ್ ನೀನ್ 181 ಸ್ಟ್ರೈಕ್ ರೇಟ್ ಒಳಗೆ ಕ್ಲೋಸ್ ಮಾಡಂడి. ಐ ಮೀನ್ 181. ಹ್ಮ್ ದೋಸ್ತ ಈಗ ಅವ್ನ್ ಬರ್ಡನ್ ಇಲ್ಲ, ಈ ವರ್ಷ ಗೆಲ್ಬೇಕು ಅನ್ನೋದು ಬರ್ಡನ್ ಇಲ್ಲ, ಯಾರಿಗ್ ಪ್ರೂವ್ ಮಾಡ್ಬೇಕು ಅನ್ನೋದು ಏನ್ ಇದೇನಿಲ್ಲ. ಅವ್ ಒಟ್ಟು ಕ್ರಿಕೆಟ್ ಎಂಜಾಯ್ ಮಾಡೋ ನೋಡಪ್ಪ. ಎಸ್ 14 ಎಸ್ ಗೇಮ್ ಎಸ್ ಹದಿನಾಲ್ಕು ಗೇಮ್ ಕ್ರಿಕೆಟ್ ಟ್ರಾಫಿ ಎಂಜಾಯ್ ಮಾಡೋ ಅಷ್ಟೇ. ಟ್ರಾಫಿನ ಹೆಂಗಾದ್ರೆ ಅವ್ರಿಗೆ ಸಿಕ್ಕೈತಿ ಲಾಸ್ಟ್ ಇಯರ್. ಓಕೆ, ಅದಲ್ಲ ಇವತ್ತಿನ ದಿನ ಮಟ್ಟ ಲಾಸ್ಟ್ ಇಯರ್ ಮಟ್ಟ ಅವ್ರ ಟ್ರಾಫಿಕ್ ಚೇಂಜ್ ಮಾಡ್ತಿರ್. ಓಕೆ, ಈಗ ಯಾರಿಗೂ ಚೇಂಜ್ ಮಾಡೋದಿಲ್ಲ. ಅವ್ರು ಓನ್ಲಿ ಏನಿದ್ದಿದ್ದ ಇಲ್ಲ ಫುಲ್ ಟೈಮ್ ಅಂತ. ಸಾರಿ ಈ ಸಲನು ಕಪ್ ನಮ್ದ. ಆ ಟ್ರೋಫಿ ಶೇರ್ ಮಾಡಾಕ್ತಿವ್. ನಾವು ಆದ ಕಂಟಿನ್ಯೂಸ್ ಟ್ರೋಫಿ ತಗೋತೀವಿ. ತಗೋರಿ ನೋ ಪ್ರಾಬ್ಲಮ್. ಅದ್ ಹಾ ಸೆಕೆಂಡ್ ಥಾಟ್. ಬಟ್ ಅವ್ರದೊಂದ್ ಮೈಂಡ್ ಸೆಟ್ ಇರ್ತೈತ್ಲ. ಓಕೆ, ಈಗ ಹೆಂಗಿರ್ತೈತಿ, ಗೆಲ್ಲೋದ್ ಇದೊಂದು ಇದಿರ್ತೈತಿ. ಆಲ್ರೆಡಿ ಅವ್ರು ಗೆದ್ದಾರ. ಈಗ ಒಂದ್ ಪೂರಾ ಮೈಂಡ್ ಸೆಟ್ ಚೇಂಜ್ ಆಗಿರ್ತೈತಿ. ಅಂದ್ರೆ ಈಗ ಓನ್ಲಿ ಅವ್ ಇರನ್ನ ಹೇಳಿದಾಗ ಕ್ರಿಕೆಟ್ ಎಲ್ಲ ಎಂಜಾಯ್ ಮಾಡಿ ಆಡ್ತಾನ. ಈಗ ಅವ್ಗೇನ್ ಬರ್ಡನ್ ಇಲ್ಲ, ಫುಲ್. ದೋಸ್ತ್ ಈ ಸಲ ವಿರಾಟ್ ಕೊಹ್ಲಿ ಮೋಸ್ಟ್ ಡೇಂಜರಸ್ ವಿರಾಟ್ ಕೊಹ್ಲಿ ಆಗೋದ ನೋಡಪ್ಪ. ನಂದ್ ಇದರ ಪ್ರಿಡಿಕ್ಷನ್ ಐತಿ. ನಮ್ದು ಮೋಸ್ಟ್ ಡೇಂಜರಸ್ RCB ಆಗಲಿ, ಬರೀ ವಿರಾಟ್ ಕೊಹ್ಲಿ ಅಂತಲ್ಲ. ಬಟ್ ಎನಿವೆ ನಿನ್ನದು ಅದೇನ್ ಫೇಸ್ ಮಾಡಿದ್ಲ ಇನ್ನಿಂಗ್ಸ್. ಅವ್ನ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಬಗ್ಗೆ ನಾವ್ ಮಾತಾಡೋದು ಇದಲ್ಲ. ಬಟ್ ನಮ್ದು ಹೇಳಬೇಕಲ್ಲ, ಅವ್ನ್ ಯಾರ್ ದೇವರಾದ್ರೂ ದೇವ್ರನ್ನ ಬಿಡಂಗಿಲ್ಲ ಇನ್ ವಿರಾಟ್ ಕೊಹ್ಲಿನ. ಸೊ ಸ್ಟಾರ್ಟಿಂಗ್ ಅಷ್ಟೇ ಅದ ಈಚೆ ಕಡೆ ಹೊಡ್ಯಾಕ್ತದತ್ತೆ, ಸ್ಲೋ ಹೊಡೆದ. ಅದಾದ್ಮೇಲೆ ನಾವು ಮತ್ತ ಚಾರ್ಜ್ ತಗೊಂಡ್ ಹೊಡದ್ಲ. ದೋಸ್ತ್ ಕ್ಲಾಸ್ ಬ್ಯಾಟಿಂಗ್ ನಿನ್ನೆ ಒಂದು ಸ್ಟ್ರೇಟ್ ಡ್ರೈವ್ ಒಂದ್ ಎಲ್ಲ ನಿನ್ನೆ ಏನ್ ಸ್ಟ್ರೇಟ್ ಡ್ರೈವ್ ಹೊಡೆದಪ್ಪ ಅವನು. ಒಳ್ಳೆ ಎಷ್ಟ್ ಅಲ್ಲ ನೋಡ್ರಿ ಬಿ ಬ್ಯಾಸ್ ಆಗಂಗಿಲ್ಲ ಅದು 6. ಅದಕ್ಕೆ ನೆಕ್ಸ್ಟ್ ಶಾಟ್ ಹೊಡದ್ಲ ಫ್ಲಿಕ್ ರಿಸ್ಟ್ ಇದನ್ ಮಾಡ್ಕೊಂಡ. ಅದು ಅದೊಂದ್ ಬೆಸ್ಟ್ ಟ್ರೇಡ್ ಶಾಟ್. ಅದಂತ ಒಂದ್ ಟ್ರೇಡ್ ಮಾರ್ಕ್ ಶಾಟ್ ಐತ್ ಬಿಡ, ಕ್ಲಿಕ್ ಮಾಡೋದು. ದೋಸ್ತ್ ವಿರಾಟ್ ಕೊಹ್ಲಿದ್ ಪವರ್ ಅವ್ನ್ ರಿಸ್ಟ್ ಆಗೈತೆ. ಅದೊಂದು ಮ್ಯಾಜಿಕಲ್ ರಿಸ್ಟ್ ಐತೆ ಅವ್ನ್ ಹೆಂಗ್ ಆ ಶಾಟ್ ತಗೊಂಡ್ ಹೆಂಗ್ ಪ್ಲೇ ಮಾಡ್ತಾ ಅಂಬಲ್ಲ. ಬೇರೆದವ್ರು ಯಾರು ಆ ಶಾಟ್ ಅಟ್ ಕ್ಲಿಯರ್ ಆಗಿ ಅಷ್ಟ್ ಇದ್ರಾಗ ಆಡೋದ್ ನೋಡಿಲ್ಲ. ಧೋನಿಂದ ಸಚಿನ್ ತೆಂಡೂಲ್ಕರ್ ಚಲೋ ಧೋನಿಂದ ಇದ್ರು. ಧೋನಿಂದ ಹೆಲಿಕಾಪ್ಟರ್ ಶಾಟ್ ಕಾಪಿ ಮಾಡಿರ್ತಾರೆ. ವಿರಾಟ್ ಕೊಹ್ಲಿ ಅದ ರಿಸ್ಟ್ ಶಾಟ್ ಕಾಪಿ ಮಾಡಕ್ ಆಗಿಲ್ಲ. ಇಲ್ಲ ಸಚಿನ್ ಹೆಂಗಿತ್ತು, ಸಚಿನ್ ಇದ್ದಿಲ್ಲ. ಸಚಿನ್ ಫ್ಲೋದಾಗ ಬರ್ತೈತೆ ಅವಂದ್ ಬಾಡಿ ಮೂವ್ಮೆಂಟ್ ಮತ್ತ ಒಂದ್ ಇದನ್ನ ಫ್ಲೋನಾಗ ಬರ್ತೈತೆ. ವಿರಾಟ್ ನಂಗೆ ನಿತ್ತಲ್ಲೇನ ಬರೀ ಕೈಲೇನ ಶಾಟ್ ತಗೋತ ಅದ್ನ. ನೆಕ್ಸ್ಟ್ ನಮ್ಮದು RCB ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಅಂದ್ರೆ ರಜತ್ ಪಟಿದಾರ್ದ ಫಾರ್ಮ್ ದೋಸ್ತ್. ನಮಗ್ ಅದ ಕನ್ಸರ್ನ್ ಅವ ಚಲೋ ಹೊಡ್ದಾನ. 200 ಪ್ಲಸ್ ಸ್ಟ್ರೈಕ್ ರೇಟ್ ಆಡ್ಯಾನ ಅವ. ಅಂದ್ರ ಶಾರ್ಟ್ ಇನ್ನಿಂಗ್, ಬಟ್ ಇನ್ನೊಂದು ಚಲೋ ಬಾಲ್ ಆಡ್ಯಾನ. 31 ರನ್ 200. 238 and 12 ಬಾಲ್ 31 ರನ್ 240 ಸ್ಟ್ರೈಕ್ ರೇಟ್ ಇತ್ತು ಆಮೇಲೆ ಒಂದು. ಪ್ಲಸ್ 200 240 ಪ್ಲಸ್. strike rate. ಬಸವರಾಜ್ ಸ್ಟೇಟ್ಮೆಂಟ್ ವಾಸ್ 200 ಪ್ಲಸ್. ರಜತ್ ಪಾಟಿದಾರ್ ಅವ ಆಡತಂತ ಅಂತ ಕ್ಯಾಮೆ ಬರ್ತಾವ. ಬಟ್ ಲಾಂಗ್ ಇನ್ನಿಂಗ್ಸ್ ಆಡಾಕ ಚಾನ್ಸ್ ಸಿಗದಿಲ್ಲ ಡೌಟ್. ಬಟ್ ಫಿಲ್ ಸೋಟ ವಿರಾಟ್ ಕೊಹ್ಲಿ, ದೇವದತ್ ಪಡಿಕಲ್ ಮೋಸ್ಟ್ ಆಫ್ ದ 14 ಗೇಮ್ಸ್ ಒಳಗ ಇವರ ಜಾಸ್ತಿ ರನ್ ಮಾಡೋಂತಾನು. ಲಾಸ್ಟ್ ನನಗ್ ಅದನ್ನ ಹೇಳ್ತಾರಲ್ಲ, ಟಿಮ್ ಡೇವಿಡ್ ಅವ್ರಿಗೂ ಬರಾಕ್ ಹೋಗ್ಬಾರ್ದು ಮ್ಯಾಚ್. ಇನ್ ಕೇಸ್ ಬರ್ತಂದ್ರ ಏನ್ ಮಾಡಕ್ ಆಗಂಗಿಲ್ಲ. ಬ್ಯಾಟಿಂಗ್ ಸ್ಟ್ರಾಂಗ್ ಐತ್ಲು, ಯಾರಾದ್ರೂ ಆಡತ್ತಾರ. ರಜತ್ ಪಾಟಿದಾರ್ ಬ್ಯಾಟಿಂಗ್ ಅವ್ನ ಒಂದ್ ಶಾಟ್ ಹೊಡೆದ ಹೇಳ್ತಾನ, ಒಂದ್ 6 ಹೊಡೆದಾರಲ್ಲ ರಜತ್ ಪಾಟಿದಾರ್ಗ ಬ್ಯಾಟಿಂಗ್ ಆಡಕ್ ಲಾಂಗ್. ಚಾನ್ಸ್ ಸಿಗ್ತೈತೆ ತಗೋ. ಮುಂಬೈ ಜೋಡಿ ಬ್ಯಾಟಿಂಗ್ ಆಡಕ್ ಚಾನ್ಸ್ ಸಿಗ್ತೈತೆ ತಗೋ, ಲಾಂಗ್ ಇನ್ನಿಂಗ್ ಆಡಕ್. ವಿ ವಿಲ್ ವೇಟ್ ಫಾರ್ ದಟ್ ಬರ್ತ್. ನಮಗ್ ಒಂದ ಏನ್ ಹೇಳು, RCB ಸೋದ್ರೆ ಸೋಲರ್ಕೆರೆ ಮುಂಬೈದಾಗ ಮಂದಿ ಬಂದ RCB ಅಂತ ಚಾಂಟ್ ಮಾಡೋದು ಬೇಡ. ಅಲ್ಲಿ ನಿಮಗ್ ಬಾಳ್ ಬೆಂಕಿ ಹತ್ತೈತೆ. ಅಲ್ವೋ ಹೆಂಗ್ ಮಾಡಿದಾರ ಗೊತ್ತೈತಿ ಮುಂಬೈ ಬಾಲರ್ಸ್ ನಾಯಿ ಹೊಡೆದಂಗ್ ಹೊಡಿತಾರ. ನೋಡೋಣ ದೋಸ್. ಓಕೆ, ಅದನ್ ಬಿಟ್ಟು ಹೊಡಿತಾರೋ. ಜಿತೇಶ್ ಶರ್ಮಾಂದ್ ಬ್ಯಾಟಿಂಗ್ ನಿನ್ನೆ ಆಗ್ಲಿಲ್ಲ. ಓಕೆ, ದಟ್ ಈಸ್ ಫೈನ್. ಒನ್ ಮ್ಯಾಚ್ ಟೀಮ್ ಡೇವಿಡ್ ಒಂದ್ ಸ್ವಲ್ಪ ಯಾಕೋ ಇದನ್ ಕಾಣಿಸ್ತದ. ಬಟ್ ಆಮೇಲೆ ಅವನು ಶಾರ್ಟ್ಸ್ ಬರ್ತಾವ, ಅದೇನಿಲ್ಲ ಟೀಮ್ ಡೇವಿಡ್ ಮೇಲೆ. ಓವರ್ ಆಲ್ RCB ಪರ್ಫಾರ್ಮೆನ್ಸ್ ಟಾಪ್ ಇತ್ತು ನಿನ್ನೆ. ನಾ ಅಂತೂ ಎಕ್ಸ್ಪೆಕ್ಟ್ ಮಾಡಿದ್ದನು ಬೆಸ್ಟ್ ಆಯ್ತು. ಬೌಲಿಂಗ್ ಒಂದ್ ಸ್ವಲ್ಪ ಡಿಸಪಾಯಿಂಟಿಂಗ್ ಇತ್ತು, ಬಟ್ ಅದನ್ನ ಬ್ಯಾಟಿಂಗ್ ದಾಗ ರಿಕವರ್ ಮಾಡ್ಕೊಂಡ್ರು. ಬ್ಯಾಟಿಂಗ್ ಡೆಪ್ತ್ ಅಂತ ಐತೆ RCB ಕಡೆ, ಅದೇನಿಲ್ಲ. ಈಸಿ ಆಗಿ ಮ್ಯಾಚ್ ಈ ವಿಷಯ ಏನ್ ಗೊತ್ತೈತ, ಬೌಲಿಂಗ್
ಅದ ಅಗೇನ್ ಬೌಲಿಂಗ್ ಪಾಯಿಂಟಿಗೆ ಬರ್ತಾನ. ವಿ ಕುಡ್ ಹ್ಯಾವ್ ರಿಸ್ಟ್ರಿಕ್ಟೆಡ್ ದಮ್ ಅಂಡರ್ 180. 180 ಮಾಡ್ಬೋದಿತ್ತು ಸ್ಟಾರ್ಟಿಂಗ್ ಪವರ್ ಪ್ಲೇ ಒಳಗೆ 3 ವಿಕೆಟ್ ಹೋದ್ಮೇಲೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಉಳ್ಕೊಬೇಕು. ಅದೇನೈತಲ್ಲ, ಅಲ್ಲಿ ಸ್ವಲ್ಪ ನಮ್ದು ಇದಾಗೈತಿ, ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಅದ್ ಬಿಟ್ರೆ ಉಳ್ದದ್ದೆಲ್ಲ ಐತಿ. ಬೌಲಿಂಗ್ ಒಂದ್ ಸ್ವಲ್ಪ ಆರ್ ಸಿ ಬಿ ನೋಡ್ಕೋಬೇಕು ಏನೇನ್ ಆಯ್ತು ನೆಕ್ಸ್ಟ್ ಮ್ಯಾಚ್ ಬರೋಸೊತ್ತಿಗೆ ಅದನ್ನೊಂದು ಕವರ್ ಮಾಡ್ಕೊಂಡ್ರ ಅಂದ್ರೆ ಟೀಮ್ ಈಗ ಏನೈತಿ ಇದ ಪರ್ಫೆಕ್ಟ್ ಐತಿ. ಸೊ ಹಿಂಗ ವಿನ್ಗಳು ಕಂಟಿನ್ಯೂ ಆಗ್ಲತ್ತ ನಮ್ಮ ಆಸೆ. ಲೆಟ್ಸ್ ಹೋಪಿಂಗ್ ಫಾರ್ ದಟ್. RCB winning over 14 out of 14. ಓಕೆ ಬಸು, ನೀ ಹೆಂಗ ಅನ್ನತ್ತಿಲ್ಲ ನಿನ್ನಂಗ ಆಗ್ಲಿ, ದೇವ್ರ ಹರಕೆಯಿಂದ ನಾ 14 ಗೆಲ್ಲಿ ಅದ್ರ ಜೊತೆ ಆರ್ ಸಿ ಬಿ ಕಪ್ಪು ಗೆಲ್ಲಿ. ನಾವು ಕಪ್ ಅದನ್ನ ಗೆಲ್ಲ 14 out of 14. ನಾ Yes, 14 yes, ಔಟ್ ಆಫ್ yes. 14 ಗೆದ್ಮೇಲೆ ಕಪ್ ಗೆದ್ದಿಲ್ಲ ಅಂದ್ರೆ ಯೂಸ್ ಇಲ್ಲ. ಯೂಸ್ ಇಲ್ಲ ನಾ 14 out of 14. ಅಲ್ಟಿಮೇಟ್ಲಿ ವಿ ಆರ್ ಚೇಸಿಂಗ್ ಕಪ್. ಸೊ ಇನ್ನೊಂದ್ಸತಿ That ಹೊಳ್ಳಿ will be ಡಿಫೆಂಡಿಂಗ್ like ಚಾಂಪಿಯನ್. You are defending 2023 cup. India's You are form. defending cup, not chasing. If We are you are defending winning a our 14 IPL match, but you 2020. still don't. If you are winning a 14 match, if you don't get the trophy, that will be like India's Like what? 2023 World Cup. Like what? Uh, ಅದಿನ ಜಾಸ್ತಿ ಡಿಸಪಾಯಿಂಟ್ ಆಕೈತದ, ಇನ್ನ ಮತ್ ಜಾಸ್ತಿ ಹರ್ಟ್ ಮಾಡ್ದೈತಿ. but it's better to like win 12 or 10 matches and win the trophy. But if you have 14 per 14 matches, 14. 14 per 14. okay, let's see. Not 14, but you have one match on 12th of April, so we'll 14 discuss per on. 14. ಓಕೆ ದೋಸ್ತ್, ಬಸವರಾಜ್ ಗೆಲ್ಲಿ ಆರ್ ಸಿ ಬಿ ಗೆಲ್ಲಿ ಅದನ್ನ ಹೋಪ್ ಮಾಡ್ತೇವೆ. ಆರ್ ಸಿ ಬಿ ಮುಂಬೈದಲ್ಲಿ first ಬ್ಯಾಟಿಂಗ್. ಎಲ್ಲಿ ನಮ್ ಜೋಡೆ ನಾ RCB ಪ್ರೇ ಮಾಡ್ತೇನೆ ಆರ್ ಸಿ ಬಿ ಎಲ್ಲಾ ಮ್ಯಾಚ್ ಗೆಲ್ಲೆ. ಓಕೆ, ಹಾ even though if it is MI or RCB should win. I hope that RCB should win and RCB ನಮಗೆ ನಾಕೌಟ್ ಮ್ಯಾಚ್ ನಾಗ ಸಿಗ್ಬೇಕು. Okay, we'll discuss that in next call. But ಮೊದಲು ಕ್ವಾಲಿಫೈ ಆಗೋದು ನೋಡ್ಕೊರಿ ನಿಮ್ ಕ್ವಾಲಿಫೈ ಇವತ್ತು ನೋಡ್ರಿ. ಇವತ್ತು ಮ್ಯಾಚ್ ಬಗ್ಗೆ ಮಾತಾಡ್ಬಾ, ಸ್ವರಾಜ್, ಸ್ಟಾರ್ಟ್ ಮಾಡಿ. ನಾ ಒಂದ್ ಪಾಯಿಂಟ್ ಅಂದೇನ್ ಗೊತ್ತೈತಿ ಆಗಲೇ. ಒಂದ್ ಟ್ರಾಫಿ ಗೆದ್ಮೇಲಾಗ ಪೂರಾ ಟೀಮ್ ದ ಮೈಂಡ್ ಸೆಟ್ ಚೇಂಜ್ ಆಗ್ತಿತ್ತು. ನಮ್ಗ ಅವಾಗ ಮೈಂಡ್ ಸೆಟ್ ಚೇಂಜ್ ಆಗಿತ್ತು. ಅದಕ್ಕ ನಾವ್ ನಮ್ ಕಡೆ 5 ಟ್ರಾಫಿ ಇದಾವ. ನಾವ್ ಹಂಗ ಆಡ್ಕೋತ ಹೋಗ್ತೇವು. ಇವತ್ತು ಪ್ರೆಷರ್ ಹಂಗಿಲ್ಲ. ಏನಪ್ಪಾ ಇರೋಣ ಏನಂತೆ ಅದ್ರ ಮ್ಯಾಗ? ಇಲ್ಲ ಬರ್ತಾ, ಬಟ್ ಈಗ ಲಾಸ್ಟ್ 1-2-3 ಇಯರ್ಸ್ ಇಂದ ಮುಂಬೈದ ಟೀಮ್ ಮೊದ್ಲಿನ ತರ ಉಳಿದಿಲ್ಲ. ನಾವು ಇಟ್ ಇಸ್ ಚೇಂಜ್ ಬಟ್ ಇದ್ ಈ ಇಯರ್ ಟೀಮ್ ನೋಡಿ, ಸ್ಕ್ವಾಡ್ ನೋಡಿದೀನಿ. ಸ್ಕ್ವಾಡ್ ಅದ, ಈಗ ಅದನ್ನ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಮ್ಯಾಚ್ ಪ್ರಿವ್ಯೂನಾಗ. ಓಕೆ, ಓಕೆ, ನಮ್ದೆಲ್ಲ ಅದ ಹೋಪ್ ಐತಿ ಆರ್ ಸಿ ಬಿ ಹಿಂಗೆ ಗೆಲ್ಕೊತ ಹೋಗ್ಲಿ, ಮತ್ತೆ ನಾವು ಕಪ್ ಗೆಲ್ಲ ಅನ್ನೋದನ್ನ ಹೋಪ್ ಐತಿ. ಲೆಟ್ಸ್ ಹೋಪ್ ಫಾರ್ ದಟ್. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಶೇರ್ ಮಾಡಿ. ಮಾಡಿ. ಶೇರ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.